ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ಜೀವನದಲ್ಲಿ ಆಸ್ತಿ ಮಾಡಬೇಕು ನಿಜ, ಆದರೆ ಆ ಆಸ್ತಿ ತನಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲದೇ ಇರುವಂತಹ ಪರಿಸ್ಥಿತಿಗಳು ವಿಜಯಪುರದಲ್ಲಿ ಸಾಕಾಗಷ್ಟು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಆಸ್ತಿ ಇದೆ ಅಂತಂದರೆ ಅದಕ್ಕೆ ಪಟಭದ್ರ ಹಿತಾಸಕ್ತಿಗಳು ಬಹಳಷ್ಟು ಜನ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಅಂಥದ್ದೊಂದು ಘಟನೆ ವಿಜಯಪುರದಲ್ಲಿ ನಡೆದಿದೆ, ನಡೀತಾ ಇದೆ. ಅದಕ್ಕೆ ನೊಂದು ಬೆಂದು ಕೆಲವೊಂದು ಹಿಂದೂ ಪರ ಸಂಘಟನೆಗಳ ವ್ಯಕ್ತಿಗಳನ್ನು ಅಭಯಹಸ್ತ ಚಾಚಿ ಬಂದಿದ್ದಾರೆ. ಅವ್ರು ಯಾರೂ ಬೇರೆ ಅಲ್ಲ, ಸಹೋದರಿಯರು ಬಂದಿದ್ದಾರೆ. ಸಹೋದರಿ, ತಮ್ಮ ಹೆಸರು? ಸರಸ್ವತಿ ಅಡವೆಪ್ಪ ಬಬ್ಲೇಶ್ವರ್ ಉರುಪ ಗೌಳಿ. ನನ್ನ ನೋಡಿ ಮಾತಾಡಿ, ಹೇಳಿ ಏನಾಗಿದೆ ಅಮ್ಮ? ಆ್ಯಕ್ಚುಲಿ ನಮ್ಮದು ಪಿತ್ರಾರ್ಜಿತ ಆಸ್ತಿ ಸರ್. ಎಲ್ಲಿ? ಗಚ್ಚಿನಕಟ್ಟಿ ಕಾಲನಿ, ಕಲ್ಯಾಣ ನಗರ್, ಸರ್ವೆ ನಂಬರ್ 21 ಅದರಲ್ಲಿ ನಮ್ದು ಆಸ್ತಿ, ಪಿತ್ರಾರ್ಜಿತ ಆಸ್ತಿ. ನಾವೇನು ಖರೀದಿ ತೊಗೊಂಡಿಲ್ಲ, ಏನಿಲ್ಲ. ತಲೆಂತರ ಸರ್ಕೊಂಡು ಬಂದಿದೆ. ನಾವು ನಮ್ಮದು ಕಾರಣಾಂತರದಿಂದ ನಾವು ಕಾಕಂಡಿಕಿಗೆ ನನ್ನ ತವ್ರ ಮನೆಗೆ ಹೋಗಿ 2006ರಲ್ಲೇ ಊರು ಬಿಟ್ಟಿದ್ದೀವಿ. ನಾವು 2006ರಲ್ಲಿ ಊರಿಗೆ ಹೋದ್ರಿ. ಆಸ್ತಿ ಇಲ್ಲೇ ಇತ್ತು. ನಾವು ನನ್ನ ಗಂಡ ಸ್ವಲ್ಪ ಕುಡಿಯೋದು, ಕೆಟ್ಟ ಚಟಕ್ಕೆ ಬಿದ್ದಿದ್ದ, ಬ್ಯಾಡ ಅಂಥೇಳಿ ನಾನು ಗಂಡನ ಕರ್ಕೊಂಡು ನಾನು ತವ್ರ ಮನೆಗೆ ಹೋದೆ. ತವ್ರ ಮನೆಯಲ್ಲೇನು ಅವ್ರಿಗೆ ಕೆಲಸ ಮಾಡೋಕ್ಕಾಗದೇ ಇರೋದಕ್ಕೆ ನಾವು ಬೆಂಗಳೂರಿಗೆ ದುಡ್ಕೊಂಡು ತಿನ್ನೋಕ್ಕೆ ಹೋದ್ವಿ. ಹೋಗಿ ಏನು ಕೆಲಸ ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ? ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ. ಎಷ್ಟು ಪಗಾರ ಇತ್ತು ಅಲ್ಲಿ? ಫಸ್ಟಿಗೆ ಸ್ಟಾರ್ಟಿಂಗು 3,000 ರೂಪಾಯಿದಲ್ಲಿ ನಾನು ಜಾಕಿ ಕಂಪ್ನಿಯಲ್ಲಿ ಮಾಡಿದ್ದೀನಿ. 3,000 ರೂಪಾಯಿದಲ್ಲಿ ಮಾಡಿ ಎಷ್ಟು ವರ್ಷ ಮಾಡ್ತಾ ಇದ್ದೀರಿ ಅಲ್ಲಿ? ನಾ ಅಲ್ಲಿ 2010ರಿಂದ 2010ರಿಂದ 3,000 ರೂಪಾಯಿದಲ್ಲಿ ಬದುಕ್ತಾ ಇದ್ದೀರಿ. 3,000 ರೂಪಾಯಿದಲ್ಲಿ. ಮತ್ತೆ ಇಲ್ಲೆಲ್ಲ ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡು 3,000 ರೂಪಾಯಿದಲ್ಲಿ ಯಾಕೆ ನಮಗೆ ಸ್ವಲ್ಪ ಪರಿಸ್ಥಿತಿ ಗಂಭೀರ ಇತ್ತು. ನಮ್ಮ ತಾತ ತೀರ್ಕೊಂಡು ಹೋದ. ಏನ್ ಗಂಭೀರ ಆಯ್ತು ಅಂದ್ರೆ ನಮ್ಮ ಮನೆಯವ್ರು ಕೆಟ್ಟ ಚಟಕ್ಕೆ ಬಿದ್ದು ಎಲ್ಲ ಸ್ವಲ್ಪ ಹೊಲ ಮನಿ ಕಳ್ಕೊಂಡ್ರು. ಹಿಂಗಾಗಿ ಇದೊಂದಿಷ್ಟು ಉಳಿಲಿ, ಇದನ್ನು ಇವ್ರಿಗೆ ಗೊತ್ತಾದ್ರೆ ಇನ್ ಕಳಿತಾರ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ. ಇದು ಎಷ್ಟಿದೆ ಜಮೀನು? ಇದು 17 ಗುಂಟೆ. 17 ಗುಂಟೆ ಗಚ್ಚಿನಕಟ್ಟಿ ಕಾಲನಿಯಲ್ಲಿ, ಕಲ್ಯಾಣ ನಗರದಲ್ಲಿ. ಈಗ ಅದರದ್ದು ಬೆಲೆ ಏನಾದರೂ ಗೊತ್ತಾ ನಿಮಗೆ? ನನಗೆ ಬೆಲೆ ಏನು ಗೊತ್ತಿಲ್ಲ ಸರ್, ಆದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ನಾನು ಅಷ್ಟಾದರೂ ನನ್ನ ಮನೆ ಕಟ್ಟಿದ್ದೀನಿ. 2018ರಲ್ಲಿ ಮನೆ ಕಟ್ಟೋದಕ್ಕೆ ಬಂದೆ. ನಂದು ಗೂಡು ಇರಬೇಕು. ನಮ್ಮ ಅಜ್ಜಿ ಸ್ವಲ್ಪ ಹೆಲ್ತ್ ಇದುವಾಗಿ ನಮ್ಮ ಅಜ್ಜಿಗೆ ನಮ್ಮ ಹಿರಿಯರನ್ನ ತಂದು ಇಲ್ಲೇ ಮಣ್ಣು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಗಾರ್ಮೆಂಟ್ಸಲ್ಲಿ ದುಡಿದು ಅದನ್ನು ಇದು ಕೊಟ್ಟು ಕೇಸಿ ಅದು ಬಂದಿರೋ PF ದುಡ್ಡಲ್ಲಿ ನಾನು ಮನೆ ಕಟ್ಟಬೇಕನ್ನೋ ಉದ್ದೇಶದಿಂದ ನಮ್ಮ ಅಜ್ಜಿನ ಇಲ್ಲೇ ತಂದು ಮಣ್ಣು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಅದೊಂದು ಸೀಟ್ ಮನೆ ಕಟ್ಟಿಸ್ಬೇಕು ನನ್ನ ಶಕ್ತಿ ಅನುಸಾರ ಅಂತ ಬಂದರೆ, ಆ ಟೈಮಲ್ಲಿ ಓಣಿ ಹಿರಿಯರಾಗಲಿ, ಇವಾಗ ರಾಜೇಶ್ ದೇವಗಿರಿ ಅವರಾಗಲಿ ನನಗೆ ತುಂಬ ಟಾರ್ಚರ್ ಮಾಡಿದ್ರು. ಯಾರು ಅವರು? ರಾಜೇಶ್ ದೇವಗಿರಿ ಹೇಳಿಮ್ಮ. ಮೆಂಬರ್ ಇದ್ರು. ಅವ್ರು ಗಚ್ಚಿನಕಟ್ಟಿ ಕಾಲನಿಯಲ್ಲೇ ಇರ್ತಾರೆ, ಕಲ್ಯಾಣ ನಗರ. ಇವರು ಮಹಾನಗರ ಪಾಲಿಕೆ ಸದಸ್ಯರು. ಅವಾಗ ದೇವಗಿರಿ ಅವರೇ ಇದ್ರು ಸದಸ್ಯರು ಅವಾಗ್ಲೂ. ಅವಾಗ ನಮ್ಮ ಮನೆಗೆಲ್ಲ ಹೋದ್ವಿ. ತೊಂದರೆ ಕೊಟ್ರಮ್ಮ ಅವರು. ಅವರು ಇದು ಮುನ್ಸಿಪಾಲ್ಟಿ ಜಾಗ ಐತಿ, ನೀವು ಕಟ್ಟಬೇಡ್ರಿ ಆ ಥರ ನೋಡಿ. ಇಲ್ಲ, ನಮ್ಮ ಮಾಲೀಕತ್ವದ ಆಸ್ತಿ ಐತಿ, ನಾನು ಕಟ್ತೀನಿ. ಅಲ್ಲ, ಮುನ್ಸಿಪಾಲ್ಟಿ ಜಾಗ ಇದ್ರೆ ಒಬ್ಬ ಪ್ರಜ್ಞಾವಂತ ಒಬ್ಬ ಸದಸ್ಯ ಮುನ್ಸಿಪಾಲ್ಟಿ ಜಾಗ ಇದ್ದಲ್ಲೇ ಹೇಳ್ತಿರ್ಬೇಕಲ್ಲ. ನೀವೇನಾದ್ರೂ ಕನ್ಫ್ಯೂಷನ್ ಮಾಡ್ಕೊಡಿ? ಇಲ್ಲ, ನಮ್ದೆಲ್ಲ ಪೇಪರ್ಸ್ ಇತ್ತು, ಎಲ್ಲ ಇತ್ತು, ರೆಕಾರ್ಡ್ ಕೊಟ್ವಿ. ಆಮೇಲೆ ಆ ಥರ ನಾವು ಕಟ್ಟಕತ್ತಾಗ ಮುನ್ಸಿಪಾಲ್ಟಿ ಅವ್ರನ್ನ ಕಳಿಸೋರು, ಅದನ್ನ ರಾತ್ರಿ ಓಣಿ ಹಿರಿಯರೆಲ್ಲ ಕೂಡಿ ಗಾಡಿ ಕೆಡುವವರು. ಅವ್ರು ರಾಜೇಶ್ ದೇವಗಿರಿ ಅವರೇ ಕಳಿಸ್ತಿದ್ರು. ಅಷ್ಟಾದರೂ ಅವ್ರ ಮನೆಗೆ ಹೋಗಿ ಭೇಟಿ ಆಗಕ್ಕೆ ಹೋದ್ರೂ ಸಿಗಲಿಲ್ಲ. ಆಮೇಲೆ ಅಲ್ಲಿ ಎಲ್ಲ ಹೋದರೂ ಸಿಗಲಿಲ್ಲ. ಆಮೇಲೆ ಅವ್ರು ಆಫೀಸ್ಗೆ ಹೋದ್ರೂ ಇದ್ರೂ ಇಲ್ಲ ಅಂತ ಹೇಳೋರು. ಇವಾಗ ಏನು ಒಗ್ಗಿಯವರು ಬಾಯಿ ಅಂತ ಹೇಳಲ್ಲ, ಅದೇ ಬಾಯಿನೇ ನನ್ನ ಜೊತೆಗೆ ಬಂದವಳು. ಏನು ಒಗ್ಗಿ ಹೇಳಿದಾರೆ ಅವರು? ಅವತ್ತು ಈ ನಮ್ಮ ಆಸ್ತಿ ಇದೆ, ಕಟ್ತಾ ಇದ್ದಾರೆ, ನೀವು ಯಾಕೆ ಈ ತೊಂದರೆ ಕೊಡ್ತೀರಿ, ನಾನಿಷ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತೇಳಿ ಒಗ್ಗಿ ಬಾಯಿನೂ ಬಂದಿದ್ಲು ರಾಜಗಿರಿ ಸಾಹೇಬ್ರ ಆಫೀಸ್ಗೆ. ಅವ್ರ ಆಫೀಸ್ಗೆ ಬಂದಿದ್ರು, ನಮ್ಮ ಪರವಾಗಿ ಅವಾಗ ಬಂದಿದ್ರು. ಈಗ ಯಾಕೆ ಅವ್ರಿಗೆ ಅನಾನುಕೂಲ ಅಂದರೆ, ಇವಾಗ ಕಾರು, ಬೈಕು, ಆಟೋ, ರಿಕ್ಷಾ, ಓಣಿ ಹಿರಿಯರ್ಗಾಲಿ ಅವ್ರಿಗಾಲಿ ಮತ್ತು ಅಲ್ಲಿ ಎಮ್ಮಿ ಕಟ್ಟದವ್ರಿಗಾಲಿ ತೊಂದರೆ ಆಕೈತಿ ನಾವು ಬಂದರೆ ಅಂತ ಹೇಳಿಬಿಟ್ಟು ಈ ಥರ ಹುನ್ನಾರ ಮಾಡ್ತಾ ಇದ್ದಾರೆ. ಯಾರ ಜೊತೆ ಸೇರ್ಕೊಂಡು? ಅದೇ ರಾಜೇಶ್ ದೇವಗಿರಿ ಅವ್ರ ಜೊತೆಗೆ ಸೇರ್ಕೊಂಡು. ರಾಜಕಾರಣಿಗಳ ಕೈ ಇರ್ಬೋದಲ್ಲ. ಅಂದ್ರೆ ಅವರು ರಾಜಕಾರಣಿ ಬೆಂಬಲ ತೊಂದರೆ ಕೊಡ್ತಾ ಇದ್ದಾರೆ. ಆ 2018ರಲ್ಲಿ ಇಷ್ಟೆಲ್ಲ ಆಯ್ತು. ಆಮೇಲೆ ಅಲ್ಲೆಲ್ಲ ಹೋದ್ರೂ ಆಗ್ಲಿಲ್ಲ, ಏನಾಗ್ಲಿಲ್ಲ. ಕೊನೆಗೆ ನಮ್ಮ ಊರಿಗೆ ಹೋದೆ ನಾನು. ಎಲ್ಲಿ? ಕಾಕಂಡಿಕಿಗೆ ಹೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು, ಚಾಂದ್ ಸಾಬ್ ಅಂತ ಹೇಳಿ, ಅವ್ರ ಹತ್ರ ಹೋದೆ. ಅವ್ರು ಅಲ್ಲಿಂದ ಈ ಸುನೀಲ್ ಗೌಡ್ರ ಮನೆಗೆ ಹೋದ್ವಿ. ಸುನೀಲ್ ಗೌಡ್ರು ಸಿಕ್ಕರು, ಅದು ಹೇಳಿದ್ರು. ಆಮೇಲೆ ಹರ್ಷ ಶೆಟ್ಟಿ ಕಮಿಷನರ್ ಇದ್ರು ಆ ಟೈಮಲ್ಲಿ. ಹರ್ಷ ಶೆಟ್ಟಿ ಅವರು ಇದ್ರು ಆ ಟೈಮಲ್ಲಿ. ಅವ್ರಿಗೆ ಹೋಗಿ ಅವ್ರು ಕನ್ವಿನ್ಸ್ ಮಾಡಿದ್ರು. ಕನ್ವಿನ್ಸ್ ಮಾಡಿಂದ ಆಮೇಲೆ ಅದನ್ನು ಇದು ಆಗಲಿಲ್ಲ. ಲಾಸ್ಟಿಗೆ ಮಾಂತೇಶ್ ಬಿರಾದಾರ್ ಅವ್ರ ಹತ್ರ ಹೋದ್ವಿ. ಎಂ ಬಿ ಪಾಟೀಲ್ ಮಾಂತೇಶ್ ಬಿರಾದಾರ್ ಹತ್ರ ಹೋದ್ವಿ. ಹೋಗಿಂದ ಅಲ್ಲಿ ಶಂಕರ್ ಕುಂಬಾರ್ ಅಂತ ಹೇಳಿ ಒಬ್ರು
ಶಾಪುರಕ್ಷಿ ಮೆಂಬರ್ ಇದ್ರು ಅವರು. ಅವ್ರು ಅಲ್ಲಿಂದ ಯಾಕವ ಇಲ್ಲಿ ಬಂದಿ ಅಂದ್ರು, ಈ ಥರ ಆಗಿದೆ ಅಂತ ಹೇಳಿದೆ. ಆಯ್ತು ಹೋಗು, BJP ಅವರು ಅವರು ನಾನು ಹೇಳ್ತೀನಿ ಅಂತ ಅವರು ಇಷ್ಟು ನನಗೆ ಸಹಕಾರ ಮಾಡಿದರು. ಆ ನಂತರ ಏನಾಯಿತು, ಅದಕ್ಕೂ ಅವರು ಇದು ಮಾಡಲಿಲ್ಲ. ಕೊನೆಗೆ ನಾನು MB ಪಾಟೀಲ್ ಸಾಹೇಬ್ರ ಮನೆಗೆ ಹೋದೆ. ಅವ್ರು ಇದ್ದಿದ್ದು ತಿಳ್ಕೊಂಡು ನಮ್ಮ ಚಾಂದ್ ಸಾಹೇಬ್ರು ಕರ್ಕೊಂಡು ಹೋದ್ರು. ನನ್ನ ಪೇಪರ್ಸ್ ಎಲ್ಲ ಕೊಟ್ಟು ದೇವಗಿರಿ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರು, ಒಂದು ಹೆಣ್ಣು ಮಗಳು ನನ್ನ ತಲಾ ಬರ್ಬೇಕಂದ್ರೆ MB ಪಾಟೀಲ್ ಹೇಳಿದ್ರು. MB ಪಾಟೀಲ್ ಪಿಯರ್ ಮತ್ತೊಬ್ರು ಇರ್ತಾರಲ್ಲ ಭೋಸ್ಲೆ ಅವರ ಗೊತ್ತಿಲ್ಲ, ಪರವಾಗಿಲ್ಲ, ಯಾರೋ ಒಬ್ರು ಸಾಹೇಬ್ರಿಗೆ ಭೇಟಿ, ಸಾಹೇಬ್ರು ಎದಕ್ ಬಂದಾರ ಕೇಳ್ಕೊಂತ ಇಷ್ಟ ಅವ್ರು ಚಾಂದ್ ಅವ್ರು ಹೋಗಿ ಮಾತಾಡಿದ್ರು. ಚಾಂದ್ ಸರ್ ಹೋಗಿ ಅಂದ್ರೆ ಅಲ್ಲಿಂದ ಫೋನ್ ಮಾಡಿಸಿದ್ರು ಕೂಡ ನಿಮಗೆ ಇದು ರೆಸ್ಪಾನ್ಸ್ ಆಗ್ಲಿಲ್ಲ, ಸಿಗ್ಲಿಲ್ಲ. ಅದನ್ನೂ ಆಯ್ತು. ಅಲ್ಲಿಂದ MB ಪಾಟೀಲ್ ಸಾಹೇಬ್ರಿಂದ ಫೋನ್ ಬಂದಿಂದ ಈಗೇನು ಒಗ್ಗಿ ಹೇಳ್ದಲ್ಲ, ಯಮನಪ್ಪ ಚಿರ್ಚನ್ಕಲ್ ಅವರು ಹೋಗ್ಯಾರ್ರಿ ನಮ್ಮ ಅಪ್ಪಾರ ತಗೊಂಡ್ರತ್ ಹೇಳ್ತಾಳಲ್ಲ, ಅವ್ರು ಯಮನಪ್ಪ ಚಿರ್ಚನ್ಕಲ್ಲನೇ ದೇವಗಿರಿ ಅವ್ರಿಗೆ ಕರೆದು ಹೇಳ್ಯಾನ. ಅದು ಅವ್ರದ್ದು ಕಾಲು ಮುರಿದಿತ್ತು. ಯಮನಪ್ಪ ಚಿರ್ಚನ್ಕಲ್ ಅವ್ರದ್ದು 2018ರಲ್ಲಿ ಕಾಲು ಮುರಿದಿತ್ತು. ಅವ್ರು ಬಂದು ಹೇಳ್ಬೇಕಂದ್ರೆ ಕಾಲು ಮುರಿದಿತ್ತು ಅವ್ರದ್ದು. ಈ ದೇವಗಿರಿ ಅವ್ರನ್ನೇ ಅವ್ರ ಮನೆಗೆ ಕರೆಸಿ ಹೇಳ್ಯಾರ. ಆ ಮಾತಿಗೆ ಏನಂದ್ರು ಅವ್ರು ದೇವಗಿರಿ ಅವರು, ಬಾಯಿ ಎಲ್ಲೆಲ್ಲಿ ಬೇಕಾದಲ್ಲಿ ಹೌದು, ನನ್ನ ಆಸ್ತಿನ ಎಲ್ಲಾದ್ರೂ ಹೋಗ್ಬೇಕೆ, ನನ್ನ ಆಸ್ತಿ ನಂದು ಕಬಳಿಸ್ಲತ್ತಾರ ಅಂದಿಂದ ನಾವು ಹೋಗ್ಲೇಬೇಕು. ಯಾರ ಹತ್ರ ಹೋದ್ರೇನು, ನನ್ಗೆ ಎಲ್ಲಿ ಸಹಾಯ ಸಿಗ್ತೈತೆ ಅಲ್ಲಿ ಕೈ ಚಾಚಲೇಬೇಕಾಗತ್ತೆ. ನಾನು ಹೋಗಿದ್ ನಿಜ ಸರ್. ಆಮೇಲೆ ಅಲ್ಲಿದ್ದು ಆಗ್ಲಿಲ್ಲ. ಆಮೇಲೆ ಕೊನೆಗೆ ಮತ್ತೆ ಕೇಳ್ತಾ ಇದ್ದಿಂದ ಪೋಳ್ ಭೀಮು ಅಂತಿದ್ದಾರೆ ಚಿಂಟಿ ಕಾಲನಿಯಾಗ. ಅವ್ರು ಬಂದು ನನ್ನ ಬೆನ್ನೆಲುಬಾಗಿ ನಿಂತು, ಭೀಮು ಪೋಳ್ ಯಾವ್ದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಎಲ್ಲ ಸಹಕಾರ ಮಾಡಿ, ನೀವು ಅಂತಿರಲ್ಲ ಮುನ್ಸಿಪಾಲ್ಟಿದೆ ಅನ್ಲಿ ಕಾರ್ಪೊರೇಷನ್ದೆ ಅನ್ಲಿ ಯಾವುದೇ ಇರಲಿ, ಅದು ನೀವು ಬಿಜಾಪುರದಾಗ ಅಕ್ಕ ಎಲ್ಲ ತೆಗಿಸ್ರಿ, ಇದು ನಾನೇ ಮುನ್ನಿತ್ತು ಕೆಡ್ತೀನಿ, ಅದೇನಾದ್ರು ನಾ ಅದ್ರ ಜವಾಬ್ದಾರಿ ತಗೋತೀನಿ ಅಂತ ತಗೊಂಡ್ರು. ಅವಾಗ ಸುಮ್ಮಾದ್ರಿ ಸರ್. ಅವಾಗನಿಂದ ನನ್ಗೆ ಹಿಂಸೆನೇ ಟಚ್. ಅಲ್ಲಿ ನಾವು ಜಾಗಕ್ಕೆ ಹೋದ್ರೆ ಈ ತರ ಮಾಡ್ತಾರೆ ನೋಡ್ರಿ. ಆ ಓಣಿ ಜನ ನಿಮಗೆ ಈಗ ಇದಕ್ಕೆ ನ್ಯಾಯ ಬೇಕು ಅಂತ, ನನಗೆ ನ್ಯಾಯ ಸಿಗ್ಲೇಬೇಕು. ನಾನು ಉಗ್ರ ಹೋರಾಟ ಈಗ ನಿಮ್ ಜೊತೆಯಲ್ಲಿ ಯಾರು ನಿಂತಿದ್ದಾರೆ? ಉಮೇಶ್ ಒಂದಾಲ್ ಅವರು ನಿಮ್ ಜೊತೆ ನಿಂತಿದ್ದಾರೆ. ಇದು ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗ ಉಮೇಶ್ ಒಂದಾಲ್ ಅವರು ನಿಮ್ ಜೊತೆ ನಿಂತಿದ್ದಾರೆ, ಇದು ಸತ್ಯ ಇದೆಯಾ? ಯಾಕಂದ್ರೆ ಸತ್ಯದ ಪರವಾಗಿ ನಿಲ್ತಕ್ಕಂಥ ವ್ಯಕ್ತಿ ಅಂತ ಸಾಕಷ್ಟು ಜನ ಹೇಳ್ತಾರೆ. ಹಿಂದೂ ಯಾರಿಗೆ ತೊಂದರೆ ಆದರೂ ಕೂಡ ಯಾವಾಗಲೂ ಹೋಗ್ತಕ್ಕಂಥದ್ದು ಉಮೇಶ್ ಒಂದಾಲ್ ಅವರೇ. ತಮಗೂ ಕೂಡ ನಮಸ್ಕಾರ ಹೇಳ್ತಿದ್ದೀನಿ. ಏನು ಮುಂದಿನ ವಿಚಾರ? ಈ ಹೆಣ್ಮಗಳಿಗೆ ಇಲ್ಲಿ ತೊಂದರೆ, ಬನ್ನಿ ದಯವಿಟ್ಟು ಈ ಕಡೆ ಪ್ಲೀಸ್, ಕೂತ್ಕೊಳ್ಳಿ ಅಮ್ಮ. ಇದು ಏನು ಸರ್ ಆ್ಯಕ್ಚುಲಿ ಈ ಥರದ್ದು ಬಡವರ ಮೇಲೆ, ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಹಿಂದೂಗಳ ಕಡೆಯಿಂದ? ಈಗ ಈ ಅಕ್ಕೋರು ಬಂದಿದ್ರು ನನ್ನ ಅಂತ್ಯಕ್ಕೆ ಬಂದಾಗ ಅವ್ರ ಮನೆಯವರು ಅವರು ನಮ್ಮ RSSದಾಗ ಓಡಾಡ್ತಾರೆ. RSSದಾಗ ನಮ್ಮ ಶಾಪುರಕ್ಷಿ ಟೀಮ್ ಅವ್ರು ಓಡಾಡ್ತಿದ್ರು. ಹಿಂಗೆ ಆಗ್ಯದ ಬಂದರು, ಹಿಂಗೆ ಆಗ್ಯದ, ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ದುಡ್ಡು ಬೇಕಾಗ್ಯಾವ, ನಾ ಒಬ್ರ ಹತ್ರ ದುಡ್ಡು ತೊಗೊಳತ್ತೀನಿ, ಅವರು ಏನಾರ ಡಾಕ್ಯುಮೆಂಟ್ಸ್ ಕೊಡು ಅನ್ಲತ್ತಾರ. ಅದಕ್ಕೆ ನಾನು ಆಸ್ತಿ ಇನ್ನೊಂದು ಅಂದ್ರೆ ಅದ್ರ ಮ್ಯಾಗೆ ಒಂದು ಇದು ಇಟ್ಟು ಕೊಡಬೇಕಾಗ್ಯದ ತಂದಂದಿವಿ. ಅಣ್ಣ ಅವಾಗ ಬಂದ್ರೆ ನಿಮ್ಮ ಹೆಸರು ಕೊಡ್ರಿ ಅಂದ್ರೆ ಅವ್ರು ನಾವು ರೊಕ್ಕ ಕೊಡೋಕೆ ಒಬ್ರು ತಯಾರದಾರ, ಅವ್ರು ಮುಸಲ್ಮಾನ್ರದಾರ. ಅದ ಅವ್ರ ಹತ್ರ ತೊಗೊಳತ್ತೀನಿ, ಮತ್ತು ಮುಸಲ್ಮಾನ್ರ ಹೆಸರಿಗೆ ನಾನು ಒಟ್ಟು ಆಸ್ತಿ ಹಚ್ಚೋದು ಬೇಡ, ಅದಕ್ಕೆ ನಾನು ನಿಮ್ಮ ಹೆಸರು ಹಾಕ್ಕೊಂಡು ತೊಗೋತೀನಿ ಅಂತ ತಂದರು. ನಾನೇ ಬೇಡವಾ, ನನ್ನ ಹೆಸರು ಬೇಡ, ನಮ್ಮ ಶಿವಾನಂದ ಭುಯಾರ್ ಅವ್ರ ಹೆಸರು ತೋರಿ ತೊಗೊಂಡು ಕಿಶಿಂದ ಅವ್ರು ಹಾಕೋರಿ, ಮತ್ತು ನೀವು ಯಾವಾಗ ರೊಕ್ಕ ಕೊಟ್ಟು ಕುಲ್ಲ ಮಾಡೋತೀರಿ ಅವಾಗ ಬಂದು ಹೇಳ್ತಾರೆ ಅವ್ರಿಗೆ. ಮತ್ತು ನೀನು ಆಸ್ತಿ ಬರಬೇಕಾಗ್ಯದಲ್ಲ, ಅದಕ್ಕೆ ಏನರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಂದು, ನೀನು ಸರ್ವೆ ಮಾಡಿಸು, ನಿನ್ನ ಕಾಗದ ಪತ್ರ ನೋಡಿದೆ, ಕಾಗದ ಪತ್ರದೆಲ್ಲ ಪಾಪ ಕರೆಕ್ಟ್ ಅದಾವ ಆಕಿನ. ಇದು ನಾವು ನಮಗೂ ಗೊತ್ತಾಗೋದಿಲ್ಲ. ಈಗ ನಿಮ್ಮ ಕಲ್ಲಿಗ್ಸ್ ಆಗಿದ್ರು, ನೀವು ಕೂಡ ಮೆಂಬರ್ ಆಗಿದ್ರಿ, ಅವರು ಕೂಡ ಮೆಂಬರ್ ಆಗಿದ್ರು, ಯಾರೋ ರಾಜೇಶ್ ದೇವಗಿರಿ ಅವರು. ಇದು ಅವ್ರು ರಾಜೇಶ್ ದೇವಗಿರಿ ಅವ್ರಿಗೆ ಈ ವಿಚಾರದ ಕುರಿತಾಗಿ ಏನಾದರೂ ಡಿಸ್ಕಸ್ ಮಾಡಿದ್ರ? ಈಗ ಏನಾಯ್ತು ರೀ, ಅವರು ಸರ್ವೆ ಮಾಡಿಸತ್ ಬಂದರು. ಸರ್ವೆ ಮಾಡಿಸ್ಲಾಕೆಲ್ಲ ಅರ್ಜಿ ಅದು ಕೊಟ್ಟು ಕಿಶಿಂದ ಸರ್ವೇಯವರು ಬಂದರು. ಸರ್ವೆ ಮಾಡಕ್ಕೆ ಕಳಿಸಿದೆ ನಾನು ಅಲ್ಲಿ, ಸರ್ವೆ ಮಾಡಿ ಬರ್ರಿ ಅಂತಂದು. ಸರ್ವೆ ಮಾಡಕ್ಕೆ ಹೋದಾಗ ಅಲ್ಲಿ ರಾಜೇಶ್ ದೇವಗಿರಿ ಬಂದ. ರಾಜೇಶ್ ದೇವಗಿರಿ ಬರೋಣ, ರಾಜೇಶ್ ಹಿಂಗೈತೆ ಅನ್ನೋಣ, ಉಮೇಶ್ ಒಂದಾಲ್ ಅವ್ರಿಗೆ ಮಾತಾಡ್ರಿ ಅಂತ ಹೇಳ್ಯಾರ ಅವ್ರು. ಸರ್ವೆ ಅಲ್ಲಿ ಒಬ್ಬರು ಹುಡುಗ ಕಳಿಸಿದಾನ, ಹಿಂಗತ್ತ ನಾನು ಅವ್ರ ಜಾಗ ಅದಪ್ಪ, ಅವ್ರು ಸರ್ವೆ ಮಾಡ್ಕೋತಾರೆ. ಹಗಲತ್ತೆ ಹೋಗ್ಯೋ, ನಾವೇನು ರಾತ್ರಿ ಹೋಗಿಲ್ಲ ಏನಿಲ್ಲ. ಸರ್ವೇಯರ್ ಬಂದಾಗ ಗೋರ್ಮೆಂಟ್ ಸರ್ವೇಯವರು ಈಗ ಆಸ್ತಿ ಕಾಗದ ಪತ್ರ ಕೊಟ್ಟಿವ್ರ ಕಾಯ ಎಲ್ಲ ಐತತ್ ತೋರಿಸೋರು ಗೋರ್ಮೆಂಟ್ ಸರ್ವೇಯರ್ ಅಲ್ಲ, ಸರ್ವೇರೇ ತೋರಿಸ್ಬೇಕು ಅದನ್ನ, ಮತ್ತೆ ಯಾರು ತೋರಿಸ್ಬೇಕು? ಈಗ ನಾ ಅಂತೂ ಹೋಗಿಲ್ಲ, ಅಲ್ಲಿ ಜಾಗದ ಮ್ಯಾಗೂ ಹೋಗಿಲ್ಲ, ನನಗೆ ಗೊತ್ತು ಇಲ್ಲದು. ಅವ್ರಿಗೆ ಹೇಳಿದೆ ನಾ ಹಿಂಗೈತಪ್ಪ ಸರ್ವೆ ಐತಿ, ಪಾಪ ಹೆಣ್ಮಗಳು ಆಕಿ ಕ್ಯಾನ್ಸರ್ ಪೀಡಿತದಾಳ, ಆಕಿಗೆ ತೊಂದರೆ ಆಗ್ಲತ್ತದ, ಅದಕ್ಕೆ ಸ್ವಲ್ಪ ನೀವು ಹೋಗ್ರಿ ಅಂತ ಹೇಳಿದೆ ನಾ. ಹೋದಾಗ ಅಲ್ಲಿ ರಾಜೇಶ್ ಬಂದು ನನಗೆ ಮಾತಾಡ್ದ, ಉಮೇಶ್ ಅದು ಜಾಗ ಇದ್ರದ್ದು ಮುನ್ಸಿಪಾಲ್ಟಿದು ಐತಿ, ಅದು ಇದ್ರದ್ದು. ನಾ ಅಂದೆ ನೋಡಪ್ಪ, ಅದು ಮುನ್ಸಿಪಾಲ್ಟಿದಿತ್ತಂದ್ರೆ ಈಗ 40 ವರ್ಷಗಟ್ಲೆ 30 ವರ್ಷಗಟ್ಲೆ 30 ವರ್ಷಗಟ್ಲೆ ಖಾಲಿ ಬಿದ್ದದ, ಅದಕ್ಕೆ ಅದು ಅಲ್ಲಿ ಜಾಗ. ನಾ ಅಂದೆ ಈಗ ಸರ್ವೆ ಮಾಡಕ್ಕೆ ಬಂದಾರ, ಅವ್ರು ಸರ್ವೆ ಮಾಡಿ ಹೋಗಲಿ,
ನಿಮ್ಮ ಪೇಪರ್ ತೊಗೊಂಬರ್ರಿ ನಮ್ಮ ಪೇಪರ್ ತೊಗೊಂಬರ್ತೀನಿ ಜರ್ ಕರ್ತದು ಗೋರ್ಮೆಂಟ್ ಬಿ ಡಿ ಎ ಜಾಗನೇ ಇತ್ತು ಮುನ್ಸಿಪಾಲ್ಟಿ ಜಾಗನೇ ಇತ್ತು ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿ ಕೊಡ್ತೀನಿಪ್ಪ ನಿನಗೆ ಅವಾಗ ಸರ್ವೆಗೆ ಬಂದಾಗ ನಾ ಕಾಗದ ಪತ್ರ ತಂದು ನೋಡು ಮತ್ತು ಹೇಳಿ ಹೋಗ್ಬಿಟ್ಟು ನಾವೇನು ಹೊಳೆ ಬಂದೀವು ರಾತ್ರಿ ಅವರು ಗುಡಿ ಕಟ್ಲಚ್ಚಿ ಇವ್ರು ರಾತ್ರಿ 1ಕ್ಕೆ ಫೋನ್ ಹಚ್ಚಿದ್ರು ನಾ ಎತ್ತಿಲ್ಲ ಇವ್ರು ಆ ಜಾಗದಲ್ಲಿ ಗುಡಿ ಆ ಜಾಗದಲ್ಲಿ ಸರ ಈಗೆಲ್ಲ ಸರ್ವೆ ಅವ್ರು ಬಂದು ಹೋಗಿಂದ ಒಂದ್ ದಿವಸ ಏನ್ ಮಾಡಿದ್ರು ಸೋಮವಾರ ನೈಟು ಕಟ್ಟೆ ಕಟ್ಟಿ ಒಂದಿಷ್ಟು ಜೆಂಡಾ ಹಚ್ಚಿ ರಾಮನ್ ಫೋಟೋ ಇಟ್ರು. ಆಮೇಲೆ ಮತ್ತೆ ಒಂದು ವಾರ ಬಿಟ್ಟು ಪತ್ರಾಸ್ ಹಾಕಿದ್ರು. ಪತ್ರಾಸ್ ಹಾಕಿದ 3ನೇ ದಿವಸಕ್ಕೆ ಲೈಟು ಪರ್ಸಿ ಹಾಕ್ಬೇಕಂತ ರೆಡಿ ಮಾಡಿದ್ರು. ಅದು ನನಗೆ ಗೊತ್ತಾಯ್ತು. ನಾನು ಹೇಳಿದೆ ಅಣ್ಣವ್ರ ನಾಂದರ ಹಿಂಗೈತ್ ಪರಿಸ್ಥಿತಿ ನಾರೇ ಬೆಡ್ ಮೇಲೆ ಹೋಗಿದ್ರ ಅಲ್ಲಿ ಹೋದು ಅಲ್ಲಿ ನೋಡಿದ್ರಿ ನೀವು? ಫೋನ್ ಬಂತು. ನಾನು ಮೆಡಿಕಲ್ ಇದ್ದೀನಿ, ಇವಾಗ ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಂದು ಟ್ರೀಟ್ಮೆಂಟ್ ನಡೆದಿದೆ. ಈ ತರ ನನಗೆ ಫೋನ್ ಮಾಡಿದ್ರು. ನಾ ಅವಾಗ ಒಂದಾಲ್ ಅವ್ರಿಗೆ ಹೇಳಿದೆ ಈ ತರ ಮಾಡ್ತಾ ಇದಾರಂತ. ಅವಾಗ ಒಂದು ಕಳಿಸ್ರಿ ಅಣ್ಣ ಒಂದು 2 ಮಂದಿ ಕೇಳಾಕತ್ ಅಂದಿದ್ ನಿಜ. ಒಂದು 3 ಜನ ಹೋಗಾರ, ಅವರು ಹುಟ್ಟಿಸ್ಕೊಂಡು 50 ಜನ ಅಂತ ಹೇಳ್ತಾ ಇದ್ದಾರೆ. ಈ ತರ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಹಿರಿಯರ್ ಮಾಡೇವಂತಾರ. ಹಿರಿಯರ್ಗೆ ಅಂದ್ರೆ ನಮ್ಮ ಆಸ್ತಿ ಇವಾಗ ಗಾರ್ಡನೇ ಇರಲಿ. ನಾನು ಕೇಳ್ತಾ ಇದ್ದೀನಿ, ಇದು ನಿಮ್ಮದು ಜಾಗ ಅಂತ ಹೇಳಿ ನೀವು ಇದು ಪೊಲೀಸ್ ಕಂಪ್ಲೇಂಟ್ ಕೊಟ್ರ, ಪೊಲೀಸ್ ಇಲಾಖೆ ಗಮನಕ್ಕೆ ತಂದ್ರ? ಆಗಿದೆ ಸರ್. ನನ್ನ ಜಾಗದಲ್ಲಿ ಒಂದ್ ನಿಮಿಷ ಕೇಳಿಮ್ಮ, ನನ್ನ ಜಾಗದಲ್ಲಿ ನನಗೆ ಅನ್ಯಾಯ ನಡೀತಾ ಇದೆ, ನನ್ನ ಜಾಗವನ್ನ ಆಕ್ರಮಿಸ್ಕೋತಾ ಇದ್ದಾರೆ ಅಂತ ಹೇಳಿ ನೀವು ಪೊಲೀಸರಿಗೆ ಮೊರೆ ಹೋದ್ರಾ ಇಲ್ವಾ? ನಾ ಹಾಸ್ಪಿಟ್ಲಲ್ಲಿ ಇದ್ದೆ ರೀ ಸರ್. ನಾನು ಈಗ ಮೆಡಿಕಲ್ ಇದ್ದೀನಿ. ಇವಾಗಾದ್ರೂ ನಾನು ಮೆಡಿಕಲಿಂದೇ ಬಂದೀನಿ. ಇವಾಗ ನಾ ಇವತ್ತು ನೈಟ್ ಆದ್ರೂ ಹೋಗಿ ನಾ ಟ್ರೀಟ್ಮೆಂಟ್ ತಗೋಬೇಕು. ನಾಳೆ ಬೆಳಗ್ಗೆ ನಾ ಇರುವುದಿಲ್ಲ. ಇವಾಗಾದ್ರೂ ನಾನು ಬಿಜಾಪುರದಲ್ಲಿ ಇರುವುದಿಲ್ಲ. ನಾ ಇವತ್ತು ನೈಟ್ ಹೋಗ್ತೀನಿ. ನನ್ನ ಮೆಡಿಕಲಿ ರಿಪೋರ್ಟ್ ನೋಡಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇದು ಉಮೇಶ್ ಅವರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ಸಹಾಯ ಮಾಡ್ಲಿಕ್ಕೆ ತಾವು ಕೂಡ ನಿಂತಿದ್ದೀರಿ. ಇದು ಯಾರ ಒಂದು ಜಾಗ ಕಬಳಿಸ್ಕೊಳ್ಳೋ ಉದ್ದೇಶ ಇಲ್ಲ ಅಂತ ಅನ್ಸುತ್ತೆ. ಆಯಮ್ಮ ಹೇಳ್ತಾರೋ ಪ್ರಕಾರ ನೋಡ್ತಾ ಇದ್ರೆ ಒಂದು ಸ್ಪಷ್ಟವಾಗಿ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಹೆಲ್ಪ್ ತಗೊಂಡು ಆ ಎಮ್ಮನಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಪೊಲೀಸರ ಗಮನಕ್ಕೆ ತಂದ್ರ ಅಂತ ನೀವು ಕೂಡ ಪ್ರಜ್ಞಾವಂತ ಒಬ್ಬ ನೀವು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದೀರಿ. ಹೇಳ್ತೀನಿ ಕೇಳ್ರಿ. ಈಗ ಇವರು ಕಟ್ಟಾರ ತಂದ್ರು ರಾತ್ರಿ. ಇವ್ರು ಫೋನ್ ಹಚ್ಚಿದ್ರು. ಬೆಳಗ್ಗೆ ಏನು ಮಾಡಿದೆನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವು. ಒಬ್ಬರು ASI ಬಂದು ಕಟ್ಟಿ ಯಾರು ಕಟ್ಟಾರ, ನಾ ಇಲ್ಲ ನೀ ಇಲ್ಲ ಅಂತಂದರು. ಆಯ್ತು, ಯಾರ್ಯಾರು ಕಟ್ಟಿರಿ ಬರ್ರಿಪ್ಪ, ಬಂದು ಸ್ಟೇಷನ್ಗೆ ಬರ್ರಿ, ನಿಮ್ಮವೇನು ಡಾಕ್ಯುಮೆಂಟ್ಸ್ ಅದ ತೊಗೊಂಬರ್ರಿ ಅಂತಂದರು. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಒಯ್ದ್ವಿ. PSI ಸಾಹೇಬ್ರಿಗೆ ತೋರಿಸಿದ್ವಿ. ಹಿಂಗೆ ನಿಮ್ಮ ಬಸವರಾಜ್ ತಿಪ್ಪಾರೆಡ್ಡಿ ಅಂತದಾರ. ಅವರಲ್ಲಿ ಒಂದು ಕಂಪ್ಲೇಂಟ್ APMC ಪೊಲೀಸ್ ಠಾಣೆ ಬರ್ತದೆ. ಅವ್ರಿಗೆ ಹೇಳಿದೆ ನಾವು ತೋರಿಸಿದ್ವಿ ಅವ್ರಿಗೆ, ಈ ಥರ ಐತೆ ಸಾಹೇಬ್ರೆ, ಹಿಂಗೈತಿ ಇಲ್ಲಿ ಈ ಥರ ಅದ. ನಾವು ಅವ್ರಿಗೆ ಘರ್ಷಣೆಗೆ ಹೋಗಿಲ್ಲ, ಸರ್ವೆ ಮಾಡಿವ ಅವ್ರು ತೋರ್ಸ್ಯಾರ. ಇಲ್ಲಿ ನಮ್ಮ ಸರ್ವೆ ಪ್ರಕಾರ ಇದು ತೋರ್ಸ್ಯಾರಪ್ಪ, ನಿಮ್ಮದು ತೊಗೊಂಬರ್ರಿ, ನಿಮ್ಮದು ಸರ್ವೆ ಮಾಡಿ, ಸುಮ್ಮನೆ ನಿಮ್ಮದು ಎಲ್ಲಿ ಬರ್ತದೆ ನೀವು ಮಾಡ್ಕೊರಿ, ಇವ್ರದ್ದು ಎಲ್ಲಿ ಬರ್ತದೆ ಇವ್ರು ಮಾಡ್ಕೊಳ್ಳಿ ಅಂತಂದು ಹೇಳಿದೆ. ಒಬ್ಬರು ASI ಬೈರೋಡಿಗೆ ಬಂದರು. ಒಬ್ಬರು ಅವ್ರು ಬಂದು ಜಗದ ಮ್ಯಾಗ ನಿಂತು ಎಲ್ಲ ಹೇಳಿ ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಏನು ಇತ್ಯರ್ಥ ಆಗುತ್ತಾನ, ನೀವು ಹಿರಿಯರು ಕೂಡಿ 4 ಮಂದಿ ಕೂಡಿ ಮಾತಾಡ್ರಿ. ಮತ್ತು ರಾಜೇಶಿಗೆ ಫೋನ್ ಹಚ್ಚಿದಾನ. ರಾಜೇಶ ಮತ್ತು ಅಲ್ಲಿದ್ದಂಥ ಮೆಂಬರ್ತಿ ಮಗ ಅದನ್ರ ನಮ್ಮ ಕುಂಶಿ ಅಂತಂದು ನಮ್ಮ ದೋಸ್ತನ ತಮ್ಮನೇ ಅವನಿಗೂ ಫೋನ್ ಹಚ್ಚಿದ, ಸಚಿನ್ ಕುಂಶಿ ಅಂತಂದು. ನೋಡು ಸಚಿನ ಹಿಂಗೆ ಆಗ್ಯದ, ಮತ್ತು ನೀವು ಈ ಥರ ಮಾಡ್ಕೊತ ಹೋದ್ರೆ ಸರಿ ಆಗೋದಿಲ್ಲ. ಅದು ಯಾರ ಜಾಗ ಅದ ಕನ್ಫರ್ಮ್ ಆಗಲಿ. ಆಯ್ತು ಅಂದ್ರೆ ಗೋರ್ಮೆಂಟ್ ಜಾಗ, ಸರ್ಕಾರಿ ಜಾಗ ಇತ್ತಂದ್ರೆ ನಾನು ನಿನ್ನ ಗುಡಿ ಕಟ್ಲಕ್ಕೆ ರೊಕ್ಕ ಕೊಡ್ತೀನಿ. ದಯವಿಟ್ಟು ನಾನು ರಾಮನ ಭಕ್ತ ಇದ್ದೀನಿ. ನಾ ಹಿಂದೂ ವಿರೋಧಿ ಅಲ್ಲ. ರಾಮನವಮಿ ಉತ್ಸವ ಮಾಡೇ ಮಾಡ್ತೀರಿ ನೀವು. ಅವರು ನಾನು ಹಿಂದೂ ವಿರೋಧಿ ಅಲ್ಲ. ನಾನು ಗುಡಿ ಗುಂಡಾರ ಕಟ್ಟೋಕೆ ಇದು ಮಾಡ್ತೀನಿ. ನಾನೇನು ಅದಕ್ಕೆ ವಿರೋಧ ಮಾಡೋದಿಲ್ಲಪ್ಪ. ಪಾಪ ಹೆಣ್ಮಗಳ ಜಾಗ ಅದ, ಆಕಿ ಕ್ಯಾನ್ಸರ್ ಆಗ್ಯದ, ಆಕಿ ದವಾಖಾನೆಗೆ ಅದಾಳ, ನಮ್ಮ ಜವಾಬ್ದಾರಿ ಮ್ಯಾಗ ಬಿಟ್ಟಾಳ. ಅಂದ ಬಳಕ ಆಕಿ ಇಲ್ಲಾರ್ದಾಗ ನೀವು ಮಾಡೋದು ತಪ್ಪಾಗ್ತದೆ. ಓಕೆ, ನಾನೇ ಕೊಟ್ಟಿದ್ದು. ನನ್ಗೆ ಈ ತರ ಪರಿಸ್ಥಿತಿ ಐತೆ, ನನ್ನ ಗಂಡ ಅನ್ಪಡು. ಆದ್ರೆ ನಿಮ್ಮನ್ನ ಏನಾದ್ರೂ ಇವರು ಪುಸಲಾಯಿಸಿದಾರ? ಉಮೇಶ್ ವಂದಾಲ್ ಅವರು ಒಂದ್ ನಿಮಿಷ ನಾನು ಕೇಳ್ತಾರ ಕೂತಾರೆ. ಉಮೇಶ್ ವಂದಾಲ್ ಅವರು, ಶಿವ್ ಬುಯ್ಯಾರ್ ಅವರು ನಿಮ್ಮನ್ನ ಏನಾದ್ರೂ ದಾರಿ ತಪ್ಪಿಸಿ ಪುಸಲಾಯಿಸಿದಾರ ಅಂತ ಕೇಳ್ತಾ? ಏನಿಲ್ಲ, ನಾನೇ ಬಂದಿದ್ದು ಸಹಾಯ ಕೇಳಿ ಅವ್ರ ಹತ್ರ ನಾನೇ ಬಂದಿನಿ. ಆದ್ರೂ ಅವರು ನನಗೆ 2 ದಿವಸ ಸಿಕ್ಕಿಲ್ಲ, 3ನೇ ದಿವಸ ಸಿಕ್ಕಿದ್ದಾರೆ. ಇಲ್ಲ, ನಂದು ಪರಿಸ್ಥಿತಿ ಸ್ವಲ್ಪ ಅದು 15 ದಿವ್ಸಗಟ್ಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅವ್ರು ಇರೋದು ನೋಡೋದು ತುಂಬಾ ಕಷ್ಟ ಬಿದ್ದು 3ನೇ ದಿವ್ಸಕ್ಕೆ ನನಗೆ ಸಿಕ್ಕಾರೆ. ಕಷ್ಟಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿದ್ದಾರೆ ಸರ್. ಈಗ ಹೇಳಿ ಪ್ಲೀಸ್. ಅವಾಗ ಹೇಳಿದೆವು. PSI ಸಾಹೇಬ್ರು ಅಂದರು, ಆಯ್ತು ರೀ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವೆ. ಈಗ ಸರ್ವೇದವ್ರೇ ಹೇಳಬೇಕಲ್ಲ, ಈಗ ಸದ್ಯದ್ದು ಜಾಗ ನಮ್ದಲ್ಲ, ಐತೋ ಇಲ್ಲೋ ಅಂತ ಅನ್ನೋದು ಏನು ರೀ. ಅದಕ್ಕೆ ಆ ಪ್ರಕಾರ ಅವರು ಸರ್ವೇದವ್ರು ಬಂದು ಹೇಳ್ತಾರಪ್ಪ, ಅಲ್ಲಿ ತನಕ ನೀನು ಸುಮ್ಮಿರು. ರಾಜೇಶಿಗೆ ಹೇಳ್ದೇನ, ನೋಡಪ್ಪ ಇದು ಜಾಗ ಅದ, ಅವ್ರು ಬಂದು ಅಳಿಲ್ಯಾಕ. ಅವರು ಈಗ ಅದು ದಿಶಾಂಕದ ತೋರಿಸ್ತದಲ್ಲ, ಇಲ್ಲಿ ಬಂದು ದಿಶಾಂಕ ಈ ಟೈಪ್ ತೋರಿಸ್ತದೆ. ದಿಶಾಂಕ ಯಾರದನ್ನು ಗೊತ್ತಾಗ್ತದೆ. ದಿಶಾಂಕದಾಗ ಇವ್ರ ಹೆಸರು ಬರಾಕತ್ತಿತ್ತು, ಇವ್ರದ್ದು ತೋರಿಸ್ತದೆ. ಬಂತು. ಅದಕ್ಕೆ ಈಗ ಅದು ಏನಾಗ್ಯದ, ಕೆಲವೊಂದು ಪ್ರಭಾವಿಗಳನ್ನು ಫೋನ್ ಹಚ್ಚಿದ್ರು ನನಗೆ. ಅಲ್ಲಿ ನಮ್ಮ 1-2 ಪ್ಲಾಟ್ ಅದಾವ್ರಿ ಅಂತಂದ್ರು. ನಾಂದೆ, ನೋಡ್ರಿ, ನಾವು ನಿಮ್ಮ ಪ್ಲಾಟ ನಾವು ತೊಗೊಳ್ಳೋದಿಲ್ಲ. ನಮ್ಮ ಪ್ಲಾಟ್ ಅವ್ರ ಪಾಪ ಹೆಣ್ಮಗಳದ್ದು ಐತಿ, ಆಕಿಂದಿದ್ದು
ಮಾತ್ರ ಅಂದ್ರೆ ಈ ಸದ ಅವ್ರು ನಮ್ಮ ಪ್ಲಾಟ್ ಅವರು ಪ್ಲಾಟ್ ಇದ್ರೆ ಅಷ್ಟೇ ಅವ್ರು ತೋತದ ಏನ್ರಿ ಸರ್ಕಾರದಾಗಲಿ ನಿಮ್ಮದಾಗಲಿ ಇತ್ತಂದ್ರೆ ನಾವು ಬಿಟ್ಟು ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದೆವು ನಾವು. ಅವರು ಗಪ್ ಕೂತ್ರು, ಅವರು ಏನೂ ಮಾಡಲಿಲ್ಲ. ಇದು ಡಾಕ್ಯುಮೆಂಟ್ಸ್ ಅದಾವ, ಇದು ಅಕ್ರಾಚಾರ್ಯ ತರ ಇದಕ್ಕೆ. ಈ ಅಕ್ರಾಚಾರ್ಯ ತಂದು ಆಗಬೇಕಾದ್ರೆ ಎಲ್ಲರದು ಸೈನ್ ಇರ್ಲಾರ್ದೆ ಆಗಲ್ಲ. ಯಾರ್ದು ನೋಡ್ರಿ ಒಟ್ರದ್ದು ಸಹಿ ಐತಿ, ಆ ಜಗದ ಮಾಲೀಕರು ಒಟ್ರದ್ದು ಸಹಿ ಐತಿ, ಆ ಒಟ್ರದ್ದು ಆಗೋದಿಲ್ಲ. ಅಕ್ರಾ ಬೇರೆ ಚಾರಿ ಬೇರೆ ಆಗ್ತಿರ್ತದೆ, ಜಗದ ಮ್ಯಾಗ ಹೋದಾಗ ಮಾತ್ರ ಆಗ್ತದೆ. ಇದು ಅವ್ರು ಕೊಟ್ಟಿದ್ದು. ಈಗ ಅವ್ರ ಜಾಗ ಇಲ್ಲದ ಏನ್ರಿ, ಈಗ ಅವರು ಓಪನ್ ಸೈಟ್ ನಂದು ಇಲ್ಲದ ತೋರಿಸ್ತಾರ, ಅದ್ರ ಮಗ್ಗಲ್ಕೆ ಇಲ್ಲಿ ಇವ್ರದ್ದು 21/A ಅಂತ ತೋರಿಸ್ತದ ಏನ್ರಿ, ಈಗ ಇಲ್ಲೇ ಐತಿ ತೋರಿಸ್ತದ. ಈ ಪ್ರಕಾರ ನಮ್ಮ ಜಾಗ ಅಂತ ಹೇಳಿದ ಇವರು. ಈ ಎಲ್ಲ ದೀರ್ಘಕ್ಕೆ ಇವ್ರು ಯಾರಿಗೆ ಅಲ್ಲಿ ಬರ್ಸೆ ಕೊಟ್ಟಿಲ್ರಿ. ಇಷ್ಟು ದಿವ್ಸ ಯಾರು ಹೋಗ್ಯಾರಲ್ಲ ಅವ್ರ ಜೊತೆ ಜಗಳ ಇವು ಎಲ್ಲರೂ ಹೋಗಿ ಒಟ್ಟಿನಲ್ಲಿ ಇದು ಉಮೇಶ್ ಅವರು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇದು ಜಗನ ಈ ಬಡವರ ಜಗನ ಕಬಳಿಸ್ಕೋಬೇಕನ್ನೋ ಹುನ್ನಾರ ನಡೆದಿದೆಯಾ ಅಂತ. ಈಗ ಅವ ರಾಜೇಶ ಏನು ಮಾಡ್ಯಾನತ್ತ, ಈ ಅಕ್ಕೋರು ಪಾಪ ಅವ ಎಲ್ಲಾತರವ್ರಿಗೆ ಹೇಳಕ್ಕೆ ಅವ ಬಂದು ಒಂದು ಈಗಿಂದ ಅಲ್ರಿ ಇದು 20 ವರ್ಷದಿಂದ ನಡೆದದ. ಇದು ಏನ್ರಿ 20 ವರ್ಷದಿಂದ ನಡೆದದ. ಈ ಜಾಗ ಏನಾರೇ ಮಾಡಿ ಅವ ಮಾಡ್ಕೋಬೇಕಂತ ತಾನೋ ಏನು. ಈಗ ನೋಡ್ರಿ ಒಂದು ವಿಷಯ ಹೇಳ್ತೀನಿ, ಅಕಸ್ಮಾತ್ ಇದು ಗೌರ್ಮೆಂಟ್ ಜಾಗ, BDS ಜಾಗ ಇತ್ತು ಅಥವಾ ಮುನ್ಸಿಪಾಲ್ಟಿ ಜಾಗ ಇತ್ತು ಅಂದ್ರೆ ಅವ ಅಧಿಕಾರದಾಗಿದ್ದ, ಅವನು ಮೆಂಬರ್ ಇದ್ದಲ್ಲ, ಇಟ್ಟು ದಿವಸ ಏನು ಮಾಡ್ತಿದ್ದೆಪ್ಪ ನೀ? ಅವಾಗ ನೀವು ಹೇಳಿದ್ರೆ ಸರ್ಕಾರ ಒಂದು ಬೇಲಿ ಹಾಕಿ ಕೊಡ್ತಿತ್ತು, ಒಳಗೆ ಗಾರ್ಡನ್ ಮಾಡ್ತಿತ್ತು, ಗಿಡ ಹಚ್ತಿತ್ತು, ಮಾಡ್ಬೇಕಲ್ಲ. ಇಷ್ಟು ದಿವಸ ನೀ ಬಿಟ್ಟು ಏನು, ಇಷ್ಟು ದಿವಸ ನೀ ಬಿಟ್ಟು ಇವತ್ತೇ ಯಾಕೆ ಇದು ಬಂದು ನಾವು ಬರೋಣ ಯಾಕೆ ನೀ ಇದು ಮಾಡಕತ್ತಿ? ಅವನಿಗೆ ರಾಜೇಶಿಗೆ ಹೇಳಿದಾನೆ ಇಷ್ಟು ದಿವಸ ಮಾಡಬೇಕಿಲ್ಲ. ಈಗ ಅಧಿಕಾರದಾಗಿದ್ದಿಲ್ಲ ಅವನು ಏನ್ರಿ, ಅಧಿಕಾರದಾಗ ಇದ್ದಾಗ ಸುತ್ತೆ ಅವ ಏನೂ ಮಾಡಕ್ಕೆ ಹೋಗಲಿಲ್ಲ ಅಲ್ಲಿ. ಈಗ ಯಾರೇ ಬಂದು ಇದು ಮಾಡ್ಕೋತಾರ ಹೊಡ್ಕೋಬೇಕನ್ನು ಹುನ್ನಾರೇ ತನಿಸ್ಬಿಡ್ತದೆ, ಸ್ಪಷ್ಟ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡ್ತದೆ. ಇಷ್ಟು ದಿವಸ ಈಗ ರಾಜೇಶ್ ದೇವಗಿರಿ ಹಿಂದೆ ಯಾರಿದ್ದಾರೆ ಅಂತ ಇಟ್ಟೋ ದಿವಸ ತನ ನನಗೆ ಇವರು ಹೇಳಿದ ಪ್ರಕಾರ ರಾಜೇಶ್ ದೇವಗಿರಿನೇ ಮಾಡಾತನಂತ ಸುದ್ದಿತ್ತು. ನಾವು ಹೋಗಿ ಮಾಡಿದಾಗ ನಿನ್ನೆ ಏನಾಯಿತು, ಅವರು ಕಾಗದ ಪತ್ರ ಕೇಳಿದ್ರಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ ನಮಗೆ ಕೊಡ್ರಿ ಅಂತಂದಾಗ ನಮಗೆ ಕೊಡು ಮುಂದಾಗ ನಾವೇನು ಮಾಡಿಬಿಟ್ಟು ಈ ಶಿವಣ್ಣ ಅವರು ಅಗ್ರಿಮೆಂಟ್ ಆಗಿದ್ದು ಒಂದು ಡಾಕ್ಯುಮೆಂಟ್ ಕೊಟ್ಟೆನ. ಸಾಲ ತೊಗೊಂಡ್ರಲ್ಲ, ದುಡ್ಡು ತೊಗೊಂಡ್ರಲ್ಲ, ಅದು ಡಾಕ್ಯುಮೆಂಟ್ ಕೊಡೋಣ ಒಳಗಿಂದ ಹುಳ ಹೊರಗೆ ಬಂತು. ಯಾವ ಹುಳ ಅಂದರೆ ಇವತ್ತು ಪೇಪರ್ನಾಗ ಕೊಟ್ಟರು ಅವ್ರು, ಹಿಂದೂ ಮುಖಂಡನು ತಂದು ಗೌಡ್ರು ನಮ್ಮ ಸಿಟಿ MLA ಅವರು, ನಗರ ಶಾಸಕರು, ಒಬ್ಬ ಮಹಾನ್ ನಾಯಕ ಮುಸ್ಲಿಂ ಮಾಫಿಯಾ ಭೂ ಮಾಫಿಯಾ ಕರ್ಕೊಂಡು ಕಿಶಿಂದ ಭೂ ಕಬಳಿಕೆ ಮಾಡಕತ್ತಾನ ತಂದು ಒಂದು ಆರೋಪ ಮಾಡ್ಯಾರ, ಹುನ್ನಾರ ನಡೆಸ್ಯಾರ. ಅದಕ್ಕೆ ಎಚ್ಚರಿಕೆ ಅಂತ ಕೊಟ್ಟಾರ. ಅದಕ್ಕೆ ನಾ ಅಂದೆ 30 ವರ್ಷಗಳಿಂದ ಹಿಂದೂ ಪರ ಸಂಘಟನೆ ಒಳಗೆ ಕೆಲಸ ಮಾಡ್ಕೋತ ಹಲವಾರು ಪ್ರಕರಣಗಳು ಮೈ ಮ್ಯಾಗ ಹಾಕ್ಕೊಂಡು ಒಬ್ಬ ಜಾಳಗಿ ಟಪ್ಪಿಗೆ ಹಾಕ್ಕೊಂಡು ಸುರ್ಕೊಂಬ ಹಂಚವ ನನಗೆ ಹಿಂದುತ್ವ ಕಲಿಸ್ಬೇಕಾ? ಇಷ್ಟು ದಿವಸ ಅವು ಎಲ್ಲ ಮುಸಲ್ರ ಜೋಡಿ ನಮಾಜ್ ಬಿದ್ದವ. ಪ್ರತಿ ಬಕ್ರೀದ್ ರಂಜಾನ್ದಾಗ ಮುಸಲ್ರಕ್ಕಿಂತ ಮೊದಲು ಇವನೇ ಹೋಗಿ ಕಿಶನ್ ಟಪ್ಗೆ ಹಾಕೊಂಡು ನಮಾಜ್ ಬೀಳ್ತಿದ್ದ. ಅಲ್ಲ ಉಮೇಶ್ ಅವರೇ, ನಿಮಗೂ ಕೂಡ ಸಾಕಾಗಷ್ಟು ಮುಸಲ್ಮಾನರು ಪರಿಚಯ ಇದಾರಲ್ಲ, ಅದೇ ಹೇಗೆ? ಸರ್ ಪರಿಚಯ ಅದಾರ ರೀ, ಮುಸಲ್ಮಾನ್ ಪರಿಚಯ ಅದಾರ. ನಮಾಜ್ ಬಿದ್ದಿಲ್ಲ ಅಂತೀರಿ? ಇಲ್ಲ, ನಮಾಜ್ ಬಿದ್ದಿಲ್ಲ, ಜಾಳಗಿ ಟಪ್ಗೆ ಹಾಕೊಂಡು ಅಧಿಕಾರಗೋಸ್ಕರ ನಾ ಎಂದೂ ಟಪ್ಗೆ ಹಾಕ್ಕೊಂಡಿಲ್ಲ, ನಮಾಜ್ ಬಿದ್ದಿಲ್ಲ. ಅದಾರ ಆ ಮುಸಲ್ಮಾನರು ಅದಾರ. ನಾನು ಆ್ಯಸ್ ಎ ಕಾರ್ಪೊರೇಟರ್ ಇದ್ದೇನೆ, ಅವಾಗ ಎಲ್ಲರೂ ಬರ್ತಿದ್ರು, ಎಲ್ಲರದು ಕೆಲಸ ಮಾಡಿ ಕಳಿಸ್ತಿದ್ದೇನೆ. ಬಂದ ಕೆಲಸ ನಾ ಅವ್ರ ಅತಿ ಹೋಟ್ ಬೇಕಪ್ಪ ತಂದು ಕಿಶಿಂದ ಜಾಳಗಿ ಟಪ್ಗೆ ಹಾಕೊಂಡು ಜಾತಿ ಮಾಡಲಿಲ್ಲ, ಹಿಂದುತ್ವ ಬಿಡ್ಲಿಲ್ಲ ಅಂತೀರಿ ನೀವು? ಜಾತಿ ಮಾಡೋದಿಲ್ಲ, ಹಿಂದುತ್ವ ಬಿಡೋದಿಲ್ಲ, ಎರಡನೇ ಮಾತೇ ಇಲ್ಲ. ಹಿಂದುತ್ವ ಅಂದ್ರೆ ನಾ ತೋರ್ಕಿ ಹಿಂದುತ್ವ ಅಲ್ಲ. ಈಗಾದ್ರೂ ನಾ ಅವನಿಗೆ ಸವಾಲು ಹಾಕ್ತೀನಿ, ಅವ ಹಿಂದುತ್ವ ಇದ್ದಪ್ಪ ಅಂತಂದ್ರೆ ಎಷ್ಟು ಮಂದಿಗೆ ಲವ್ ಜಿಹಾದದಿಂದ ಬಿಡಿಸಿದ್ದಿ, ಎಷ್ಟು ಮಂದಿ ಹೆಣ್ಣು ಮಕ್ಕಳ ಮ್ಯಾಗ ಅತ್ಯಾಚಾರ ಆದಾಗ ನೀ ಪ್ರಕರಣ ದಾಖಲೆ ಕೊಟ್ಟು ಅದ್ರ ಮ್ಯಾಗ ಸಾಕ್ಷಿ ಹೇಳಿ ಎಷ್ಟು ಮಂದಿಗೆ ಸಜಾ ಮಾಡಿಸಿ. ನಾ ಕೇಳ್ತೀನಿ ಇವತ್ತು, ನಾ ಕೇಳ್ತೀನಿ ಎಷ್ಟು ಮಂದಿಗೆ ಮಾಡಿಸಿಯಪ್ಪ ನೀ 8 ದಿವಸ ಸಜಾ, ಎಷ್ಟು ಮಂದಿಗೆ ನಾ ಮಾಡಿಸಿದ ನಾ ಹೇಳ್ತೀನಿ, ನಾ ಒಪ್ಕೋತೀನಿ. ಇಷ್ಟು ಪ್ರಕರಣ ಮಾಡಿ ಇಷ್ಟದಾಗ ನಾ ಅದೀನಿ. ಮುಂದೆ ಯಾರೇ ಏನರ ಸಮಸ್ಯೆ ಆದ್ರೆ ಇವ್ರು ಸಿಗೋದಿಲ್ಲ ರೀ, ಯಾರಿಗೆ ಭೇಟಿ ಆಗೋದಿಲ್ಲ. ಇವ್ರು ಇಲೆಕ್ಷನ್ ಬಂದಾಗ ಹಿಂದುತ್ವ ತೆಬ್ಬಿಸ್ತಾರೆ. ಇವ್ರನ್ನ ನಂಬಿಕೊಂಡು 2014 ಇಲೆಕ್ಷನ್ದಾಗ ಇವ್ರು ಗಲಾಟೆ ಮಾಡಿದರು. ಗಲಾಟೆ ಮಾಡಿ ಕಿಶಿಂದ ಇವ್ರು ಓಡೋ ಕಿಶಿಂದ ಕೋಲ್ಹಾಪುರನ್ಯಾಗ ಕೂತರು. ಇಲ್ಲಿ ಹಿಂದೂಗಳು ಪಾಪ ಎಷ್ಟೋ ಮಂದಿ ಜೈಲ್ನಾಗ ಸಿಕ್ಕಿ ಸತ್ರು. ಅವ್ರ ಪರಿಸ್ಥಿತಿ ಏನಾಯ್ತಂದ್ರೆ 1-2 ಸಲ ಬಸ್ ಮಾಡ್ದಂಗೆ ಮಾಡಿ ಅವಕ್ಕೆ ಇನ್ನೂ ತನಕ ಅವ್ರ ಪರಿಸ್ಥಿತಿ ಅವ್ರಿಗೆ ಸ್ಪಂದಿಸಿಲ್ಲ, ಅವ್ರು ಇದಿಲ್ಲ. ಒಬ್ಬ BJP MLA ಆದಪ್ಪ ಅಂದ್ರೆ, ಒಬ್ಬ BJP MLA ಆದಂದ್ರೆ ಲಕ್ಷಾಂತರ ಹಿಂದೂಗಳ ಕಾರ್ಯಕರ್ತರು ಬೆಳಿಬೇಕು, ಅವ್ರು ಬೆಳಿಬೇಕು, ಹಿಂದೂ ಸಂಘಟನೆ ಬೆಳಿಬೇಕು, ಹಿಂದೂ ಲೀಡರ್ಶಿಪ್ ಬೆಳಿಬೇಕು. ಅವನು ಕಟ್ ಮಾಡ್ಕೋತ ಬರ್ತಾನಂತಂದ್ರೆ ಈಗ ನೋಡ್ರಿ ಅವ್ರ ಪರಿಸ್ಥಿತಿ 75ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಜೈಲ್ನಾಗಿದ್ದರು. ಕೆಲವೊಂದು ಜೈಲ್ನಾಗಿದ್ರು, ಕೆಲವೊಂದು ಇದು ಮಾಡ್ಯಾರ. ಕೋರ್ಟಿಗೆ ಹೋಗ್ಬೇಕಾಗ್ತಿತ್ತು, ಬೆಂಗಳೂರಿಗೆ ಸ್ಪೆಷಲ್ ಕೋರ್ಟ್ ಅಲ್ಲ MLA ಇರ್ದ. ಅವು ಬೆಂಗಳೂರು ಕೋರ್ಟಿಗೆ ಹೋಗ್ಬೇಕಾದ್ರೆ ಅವ್ರ ಬಸ್ ಚಾರ್ಜ್ ಇರಲಿಲ್ಲ ರೀ ಎಷ್ಟೋ ಜನರದ್ದು. ಅದ್ರ ಕಾಳಜಿ ಮಾಡ್ಬೇಕಾ ಬೇಡ? ಇವ್ರು ಹೆಂಗೆ ಹಿಂದುತ್ವ ಮಾಡ್ತಾರೆ? ಈಗ ಇವ್ರದ್ದು 2018 ಇವ್ರು ಆಸ್ತಿ ಕೊಟ್ಟಿದ್ರು.
ಅವಾಗ ಇವ್ರ ಆಸ್ತಿ ಎಟ್ಟಿತ್ತು, ಇವ್ರ ಪಿ ಎಗಳದ್ದು ಎಟ್ಟಿತ್ತು, ಅವು ಬಹಿರಂಗವಾಗಿ ಸವಾಲು ಎದುರು ಹಾಕಲಿಲ್ಲ. ಈಗ ಎಟ್ಟದ ಅವ್ರ ಆಸ್ತಿ, ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಎಷ್ಟು ಜನರು ಆಯ್ತು ಕಾರ್ಯಕರ್ತರಿಗರೆ ಮಾಡಪ್ಪ, ನೀ ಭ್ರಷ್ಟಾಚಾರ ಮಾಡ, ನಿನಗೆ ಬ್ಯಾಡ ಅನ್ನೋದಿಲ್ಲ, ಏನು ಯಾರೂ ಇದು ಮಾಡೋದಿಲ್ಲ, ನೀ ಕಾರ್ಯಕರ್ತರಿಗರೆ ಇದು ಮಾಡಲ್ಲ, ಬೆಳೆಸಲ್ಲ. ಎಷ್ಟು ಜನ ಕಾರ್ಯಕರ್ತರು ಬೆಳೆದಾರಪ್ಪ, ಒಂದು ಇಲೆಕ್ಷನ್ದಾಗ ₹1 ತೊಳೋದಿಲ್ಲ. ಕಾರ್ಯಕರ್ತರು ತಮ್ಮ ಜೀವ ಅಲ್ಲದೆ ಬಡ್ದಾಡಿಕೆಸಿಂದ ಇಲೆಕ್ಷನ್ ಮಾಡ್ತಾರೆ. ಅಂಥ ಕಾರ್ಯಕರ್ತರು ಒಬ್ಬರೇ ಬೆಳೆದಿದ್ದು ತೋರಿಸ್ರಿ, ಆರ್ಥಿಕವಾಗಿ ಬೆಳೆದಾನೋ ಎದ್ರಾಗರೆ ಬೆಳೆದಾನೋ ತೋರಿಸ್ರಿ. ನೀವು ಹೋಗಿ ಎಲ್ಲರೇ ಈಗ ಪರಿಸ್ಥಿತಿ ಒಂದು ವಿಷಯಕ್ಕೆ ಬಂದದಂತ ಹೇಳ್ತೀನಿ. ಒಬ್ಬ ಎಲ್ಲೋ ಒಂದು ಹಿಂದೂ ಹುಡುಗನ ಕೊಲೆ ಆಗಿತ್ತು, ಹೋಗಿ ₹5 ಲಕ್ಷ ಕೊಟ್ಟು ಬಂದ. ಬಿಜಾಪುರನ್ಯಾಗ 13 ವರ್ಷದ ಯುವತಿ ಮ್ಯಾಗ 3 ಜನ ಮುಸಲ್ಮಾನರು ಅತ್ಯಾಚಾರ ಮಾಡಿದರು, ರೇಪ್ ಮಾಡಿದರು. ಅವಾಗ ಇವ್ನ ಮನಿತನ ಹೋದ್ರೆ ಇವ್ರು ಯಾರಿಗೂ ಸಿಗಲಿಲ್ಲ. ಕೋವಿಡ್ ಅದ ತಂದು ತಳ್ಳಿ ಹಾಕಿದ್ರು. ಅಲ್ಲಿ ಸಾಕ್ಷಿ ಹೇಳಿಕೆಶಿಂದ ಇಬ್ಬರು 16 ವರ್ಷನವ್ರು ಹುಡುಗರಿದ್ರು ಮುಸಲ್ಮಾನರು, ಒಬ್ಬ 21 ವರ್ಷನವ ಇದ್ದ. ಟಿಲ್ ಟುಡೇ ಅವ ಜೈಲ್ನಾಗ ಅದ, ಅವ್ನಿಗೆ 20 ವರ್ಷ ಸಜಾ ಮಾಡ್ತೀನಿ ಸಾಕ್ಷಿ ಹೇಳಿ ಅಂತ ಮಾಡತ್ತೆ ಹೇಳ್ರಿ. ಹಿಂದುತ್ವ ಮಾಡ್ತಿದ್ರೆ ಬರೀ ಭಾಷಣ ಮೈಕಾಸುರಿವ, ಮೈಕ್ನಾಗ ಅಟ್ಟೆ ಮಾತಾಡವ, ಮತ್ತು ಇವನ ಕಡೆ ಕೈಲಿ ಏನೂ ಆಗೋದಿಲ್ಲ. ಅದು ಎಲ್ಲರೂ ತಿಳ್ಕೊಂಬಿಟ್ಟಾರ ಈಗ. ಯಾಕಂದ್ರೆ ನಮ್ಮ ಹಿಂದೂ ಇವ್ರಿಂತ ಪಾಠ ಕಲಿಬೇಕಾನ. ಇವ್ರು ಈ ಸದ್ದ ನೋಡ್ರಿ 77 ಎಕರೆ ಜಮೀನು ದರ್ಗಾದಾಗ, ಅದು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಜಾಗ. ಅದನ್ನು ಸ್ವತಃ ಇವನ ಲೆಟರ್ ಹೆಡ್ ಮ್ಯಾಗ ವಕಾಫ್ ಕೊಟ್ಟಾನ. ಇವನ ಲೆಟರ್ ಹೆಡ್ ಹುಡುಕ್ಯಾಡತ್ತಿನದು ಸಿಗ್ತದೆ. ಸಿಕ್ಕಕೊಲಿ ಇವನ ಲೆಟರ್ ಹೆಡ್ ತೆಗೆದುಕೊಲಿ ವಕಾಫದ ವಿರುದ್ಧ ಇವ ಹೋರಾಟ ಮಾಡ್ತಾನೆ. ಇದು ಯಾವ ಎಂದಿತ್ತು ರೀ? ನನಗೆ ಕರೆದ, ನನಗೆ ನಮ್ಮ ಶಂಕರ್ ಕುಂಬಾರ ತಂದು ನಮ್ಮ ಇನ್ನೇ ಹೇಳಿದ್ರಲ್ಲ ಅವರು, ಅವ್ನು BJP ಅವ್ರು ಸಿಂಧು ಸಂಘಟನೆ ಒಳಗೆ ಬಡ್ದಾಡ್ತಿದ್ದೀವಿ ನಾವು. ಒಂದು ಯಾವುದೋ ಸ್ಟ್ರೈಕ್ ಇತ್ತು, ಅವಾಗ ನಮಗೆ ಏನಂದ ಅಂದ್ರೆ ಒಂದು ವಿಷಯ ಹೇಳ್ದ. ಏನಂದ, ಇವಾಗ ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷ ಇದ್ದ ಗೌಡ ಬಂದ. ನಾವು ಸಿದ್ದೇಶ್ವರ ಗುಡಿ ಮುಂದೆ ಇಬ್ಬರು ನಿಂತಿದ್ದೀವಿ, ಸ್ಟ್ರೈಕ್ ಮಾಡ್ಬೇಕಂತ ಬಂದ್ ಮಾಡ್ಬೇಕಂತಂದು. ಅವ ಮುತಾಲಿಕ ರಾಜ್ಯಕ್ಕೆ ಬೆಂಕಿ ಹಚ್ತಾನ, ಅವ ತೊಗಡೆ ದೇಶಕ್ಕೆ ಬೆಂಕಿ ಹಚ್ತಾನ, ನೀವು ಬಿಜಾಪುರಕ್ಕೆ ಬೆಂಕಿ ಹತ್ಲತ್ತೀರೇನು ಮಕ್ಕಳೇ? ನಿಮ್ಮನ್ನು ನೋಡಿದ್ರೆ 4 ಬೀಳು ಮುಸಲ್ರು ಹೊಟ್ಟು ಸುತ್ತಿ ಬೀಳುದಿಲ್ಲ ಅಂದವ ಇವ. ಈಗ ಏನು ಹಿಂದುತ್ವ ತಲೆ ಏರಿಸ್ಕೊಂಡಾರೋ ಏನು ಸುದ್ದಿ ಅಗದಿ, ಏನು ಹೊಟ್ಟೆ ಹಿಂದೂ. ಮತ್ತು ಅಂಜುಮೆನ್ ಇಸ್ಲಾಂ ಕಮಿಟಿ ಅಧ್ಯಕ್ಷನ ಜೊತೆ ಪಾರ್ಟ್ನರ್ಶಿಪ್ ಒಳಗೆ ಟೂರಿಸ್ಟ್ ಹೋಟೆಲ್ ನಡೆಸ್ತಾರೆ. ಆಯ್ತಿದ್ರೆ ಟೂರಿಸ್ಟ್ ಹೋಟೆಲಲ್ಲಿ ಪಾರ್ಟ್ನರ್ ಇದ್ದಾರಾ? ತೆಗೆದು ನೋಡ್ರಿ. ನಾ ಲಿಖಿ ಒಳಗೆ ಹೇಳ್ತೀನಿ ನಿಮಗೆ, ಅದರ ಡಾಕ್ಯುಮೆಂಟ್ಸ್ ಎವಿಡೆನ್ಸು ಕೊಡ್ತೀನಿ. ಅವ್ರ ಹೆಸರು ಹೇಳ್ತೀನಿ ಕೇಳ್ರಿ. ಮೊಹಮ್ಮದ್ ಪೀರ್ಜಾದೆ ಅಂತ ಕಿಶಂದ ಅವ್ರದ್ದು ಹೆಸರು. ಅವ್ರ ಜೊತೆ ಇವರು ಪಾರ್ಟ್ನರ್ಶಿಪ್ ಅದಾಗ ಆಯ್ತು. ಹಿಂದುತ್ವ ಬೇಕಪ್ಪ ಅಂತಂದ್ರೆ ತೆಗೆದೋಗಿಲ್ಲ. ಪಾರ್ಟ್ನರ್ಶಿಪ್ ಎದಕ್ಕೆ ಬೇಕು ನಿನಗೆ? ಅಲ್ಲಿದು ರೊಕ್ಕರ ಬೇಕು, ಇದು ಬೇಕು, ಇಲ್ಲೇ ನಮಗೆ ಕತೆ ಹೇಳ್ಕೊತ ಹಿಂದುತ್ವದ ಹೇಳ್ತೀರಿ. ಒಂದು ಹಿಂದೂ ಹೆಣ್ಮಗಳು ಪಾಪ RSS ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತೀರಿ. ನೀವು ಅಲ್ಲಿ ಅವ್ರ ಜೊತೆ ಮುಸಲ್ಮಾನರ ಜೊತೆ ಕೂಡಿ ಎಲ್ಲ ಮಾಡ್ತೀರಿ. ಒಬ್ಬವ ಈಗ GST ತುಡುಗು ಮಾಡಿದವ್ರಿಗೆ, ಟ್ಯಾಕ್ಸ್ ತುಡುಗು ಮಾಡಿದವ್ರಿಗೆ ಏನಂತಾರೆ ಗೊತ್ತದ ನಿಮಗೆ? ಆರ್ಥಿಕ ಭಯೋತ್ಪಾದಕ ಅಂತಾರೆ. ಅಂದರೆ ನೀವು ಅನ್ನೋದು ಆರ್ಥಿಕ ಭಯೋತ್ಪಾದಕ. ಒಬ್ಬ ಹೋಟೆಲ್ ಮಾಲೀಕ, ಅವ್ನಿಗೆ ಕೋಟ್ಯಾನ್ಗಟ್ಲೆ GST ತುಂಬಿದಿಲ್ಲ. ಅವ್ನಿಗೆ DC ಅವ್ರು ಸ್ವತಃ ಬಂದು, ಏನು GST DC ಅವ್ರು ಬಂದು ಅವನು ಇದಕ್ಕೆ ಕೀಲಿ ಹಾಕಿದ್ರು. ಇವನೇ ಸ್ವತಃ ತೆಗಿಸಿ ಅದನ್ನು 8 ಕೋಟಿ ರೂಪಾಯಿ ಥರ ಮಾಡಿಸ್ಯಾನ. ಈಗ ಮತ್ತು ಅವು ಮುಸಲ್ಮಾನರೇ ಇಲ್ಲರಿ ಅವ್ರು ಹೋಟೆಲ್ದವ್ರು, ಬಿಡಬೇಕಿಲ್ಲ. ಆರ್ಥಿಕ ಭಯೋತ್ಪಾದಕರಿಗೆ ಇವ ಸಪೋರ್ಟ್ ಮಾಡ್ತಾನೆ. ಇಲ್ಲರೇ ಮ್ಯಾಗ ಈ ಹೊರಗೆ ಭಗವಾ ಶಾಲ ಹಾಕೋತಾನೆ, ಒಳಗೆ ಜಳಗಿ ಟಪ್ಪಿಗೆ ಹಾಕೋತಾನೆ. ನಾವು ಏನು ಮಾಡೋಕ್ಕೆ ಸಾಧ್ಯದ? ಅಂಥವ್ರು ಬಂದು ನನಗೆ ಬುದ್ಧಿ ಹೇಳಬೇಕಾ? ಅಂದರೆ ಈ ಹೆಣ್ಮಗಳಿಗೆ ಯಾರಾದರೂ ನಾಳೆ ಅವರು ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಅದು ಹೆಣ್ಮಗಳ ಮಾಡಬಾರ್ದು ಅನ್ನೋ ದೃಷ್ಟಿದಿಂದ. ಈಗ ಒಬ್ಬಾಕಿ ಯಾವ್ರ ಪರಿಚಯ ಅದಾರ ಅವ್ನ ಕಡೆ ದುಡ್ಡು ತೊಗೊಳತ್ತಾಳ. ಆಕೆ ಅವ್ನು ಮುಸಲ್ಮಾನರಿಗೆ ಹಾಕಬಾರ್ದು ನನ್ನ ಆಸ್ತಿ ಒಟ್ಟು ಅಂತಂದು ನನ್ನ ಕಡೆ ಬಂದ್ಲಕ್ಕೆ ದುಡ್ಡು ಕೊಡತ್ತಾರ, ತೊಗೊಳತ್ತೀನಿ. ಅದಕ್ಕೆ ಅವರು ಇಸಾರ್ ಪೌತಿ ಮಾಡಲ್ಲತ್ತಾರ. ಮತ್ತು ಇಸಾರ್ ಪೌತಿ ನೀವು ಇದ್ರೆ ಚಲೋ ಆಗ್ತದಂದು ನಾ ಬೇಡವಾ, ನಮ್ಮ ಗೆಳೆಯ ಅದನ ಶಿವಾನಂದ್ ಭುಯಾರವ್ರ ಹೆಸರು ಹಾಕು, ನಿಮಗೆ ನಾಳೆ ಏನೂ ತೊಂದರೆ ಆಗೋದಿಲ್ಲ, ಬಿಟ್ಟು ಕೊಡ್ತಾರ. ನಮ್ಮ ಯಾರ್ದಾರ ಹೆಸರು ನಾ ಹೇಳಿ ಬಿಡಿಸ್ಕೊಡ್ತೀನಿ ಅಂತ ಅನ್ನೋ ಮಾತು ಹಾಕಿದ್ದು ಖರೆ ಅದ. ಈಗ ಹಾಕಿದ್ದಕ್ಕೆ ಮುಸ್ಲಿಂ ಭೂಮಾತೆ ಜೋಡಿ ಕೂಡ್ಯಾರ. ನೀವು ಹಾಕಿದಿರಿ ಅಂತ ಆ ಹೆಣ್ಮಗಳನ್ನ ದ್ವೇಷ ಮಾಡ್ತಾ ಇದ್ದಾರೋ ಹೇಗೆ? ಹಾಕಿದ್ವಿ ಅಂತ ದ್ವೇಷ ಮಾಡ್ತಾರೋ? ಹಾಕೋಕಿನ ಮೊದ್ಲೇನೆ ಇದು ಏನು ಆಗೋಕಿನ 2018 ಚಾಲು ಆಗೈತ್ರಿ. ಇದು ಏನಿಲ್ಲ. ಬಸನಗೌಡ್ರ ಅವ್ರಲ್ರಿ, ಈ ರಾಜೇಶ್ ದೇವಗಿರಿ ಅವರು ಒಂದೇ ಬಸನಗೌಡ್ರ ಬಳಗನೆ. ಇಷ್ಟ ಥರ ನನಗೆ ಅವ 2018 ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರದ ಕುರಿತಾಗಿ ಬಹಳ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಈ ಆರೋಪಗಳ ಹಿಂದೆ ನಿಮ್ಮ ಬೆಂಬಲಿಗರು ನಿಂತಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಹೆಣ್ಣುಮಗಳಿಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನ್ಯಾಯ ಸಿಗ್ತದೆ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನೂ ಪ್ರಮುಖವಾಗಿಂಥ ವಿಷಯ ಹೇಳಿ ಉಮೇಶ್ ಅವರು. ನಾನು ಜಿಲ್ಲಾಧಿಕಾರಿಗಳಿಗೆ ಹೆಂಗೋ ಮನವಿ ಮಾಡ್ಕೊಂಡಾರ, ನಾವು ಒಯ್ದು ನಮ್ಮ ಕಾಗದ ಪತ್ರಗಳು ಕೊಡ್ತೀವಿ. ಪಾಪ ದಯವಿಟ್ಟು ಆಕಿ ಕ್ಯಾನ್ಸರ್ ಪೀಡಿತ ಒಂದು ಹೆಣ್ಮಗಳದಾಳ. ಆಕಿ ಯಾವುದೇ ಹಿಂದೂ ಇರ್ಬೋದು, ಯಾರು ಇರ್ಬೋದು, ಆದರೆ ಪರಿಸ್ಥಿತಿ ಮಾನವೀಯತೆ ದೃಷ್ಟಿ ಬರ್ತದೆ ಇಲ್ಲಿ. ಮಾನವೀಯತೆ ದೃಷ್ಟಿದಿಂದ ಆ ಹೆಣ್ಮಗಳ ಆಸ್ತಿ ಏನದ ಆಕಿ ಕೊಡಿಸ್ರಿ.
ಯಾಕಂದ್ರೆ ಕ್ಯಾನ್ಸರ್ ಅಂದ್ರೆ ಇವತ್ತು ತಮಗೆ ಗೊತ್ತಿದ್ದಿದ್ದು ವಿಷಯ ಐತಿ ಆಕೆ ಕೀಮೋಥೆರಪಿ ಬಿಟ್ಟು ಬಂದಾಳ ಈ ಥರ ಬಾತು ನನ್ನ ಆಸ್ತಿ ಸಲ ನಿಮ್ಮ ಹೆಸರು ಕೇಳಾಕತ್ತದ್ರಿ ಅದು ಬರ್ತೀನಂತ ಬಂದಾಳ ಹೆಣ್ಮಗಳು ಏನು ರೀ ಇವರು ಏನು ನನ್ನ ಮ್ಯಾಗ ಆರೋಪ ಮಾಡತ್ತಾರ ಮಾಡಲಿ ಅವ್ರದ್ದೇನು ನಾ ತಲೆ ಕೆಡಿಸೋಳಕ್ಕೆ ಹೋಗೋದಿಲ್ಲ ಆ ಹೆಣ್ಮಗಳಿಗೆ ಆ ನ್ಯಾಯ ಕೊಡಿಸೋದ ನಾ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಿಸೋನೆ ಅವ್ರ ಪರವಾಗಿ ನಿಲ್ತೀನಿ ಪಕ್ಕಾ ನಿಲ್ತೀನಿ ಮತ್ತು ಹಂಗೆ ಯಾರು ಬೇಕಾದವ್ರು ಬಂದರು ಅವ್ರಿಗೆ ನಾ ಕೇರ್ ಮಾಡೋದಿಲ್ಲ ಆ ಹೆಣ್ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಷ್ಟೇ ಯಾಕಂದ್ರೆ ಒಬ್ಬ ಬಿಡ್ಡತ್ತ ಬೆಡ್ಡ ಮ್ಯಾಗ ಇದ್ದಕ್ಕೆ ಹೆಣ್ಮಗಳು ಆಕಿ ಬಂದು ಇಲ್ಲಿ ಹೇಳ್ತಾಳಪ್ಪ ಅಂತಂದ್ರೆ ಇದು ಹುಡುಗಾಟಿಗೆ ಅಲ್ಲ ಇವ್ರು ಏನಾರೇ ಯಾರ್ದಾರೆ ಇವು ಮಾತಿ ಕೇಳಿಕೆಸಿಂದ ನನಗೆ ಇವು ಆರೋಪ ಮಾಡ್ತಿದ್ರೆ ನನಗೇನು ಹೊಸ ಆರೋಪ ಅಲ್ಲಿದು ಏನು ಇವ್ರು ಆರೋಪ ಮಾಡುವಂಥ ದೊಡ್ಡ ಇದೂ ಅಲ್ಲ ಅವ್ರದ್ದು ಎಟ್ಟದ ನೀರು ನನಗೂ ಗೊತ್ತದ ವಿಷಯ ಐತಿ ಯಾವ ಕಾರ್ಯಕರ್ತರಿಗೆ ಎಟ್ಟರ ಮಟ್ಟಿಗೆ ಬೆಳೆಸ್ಯಾರ ಹಿಂದೂ ನಾಯಕ ಬೆಳಿತೀನಂತಾನೆ ಅವ್ನಿಗೆ ಕಾಟ ಮಾಡೋದು ಏನಾರೇ ಒಂದು ಆರೋಪ ಮಾಡೋದು ಇಂಥವು ಇವು ಹಳಿ ಚಾಳೆ ಅದಾವ ಇವರು ಬೇರೆ ಸೆಕೆಂಡ್ ಲೈನ್ ಲೀಡರ್ಗಳು ಬೆಳಿಬಾರ್ದು ನಾ ಬೆಳೆದ್ರೆ ನಾನೇ ಹಿಂದುತ್ವದ ಅಗದಿ ಇದು ಹಿಡ್ಕೊಂಡಂಗೆ ಮಾಡ್ಯಾರ ಆದರೆ ಒಂದು ಸಿದ್ದೇಶ್ವರ ಅಪ್ಪಗಳು ಒಂದು ಅಂತ್ಯ ಸಂಸ್ಕಾರ ಆಯ್ತಲ್ಲ ಲಿಂಗೈಕ್ಯರಾದ್ರಲ್ಲ ಅವಾಗ ಒಂದು ಹುಡುಗಿ ಇಂಡಿದ ಹುಡುಗಿ ಬಂದಿತ್ತು ಆಕಿನ ಸ್ವಲ್ಪ ಬುದ್ಧಿ ಮಾಂದ್ಯತೆ ಹುಡುಗಿ ಇತ್ತು ಆ ಹುಡುಗಿಗೆ 3 ಜನ ಮುಸಲ್ಮಾನರು ಸೇರಿ ರೇಪ್ ಮಾಡಿ ಇಲ್ಲಿ ಕೈಪಲ್ಯ ಬಜಾರ್ದಾಗ ಹೋಗಿದ್ರು ಅದು ತೊಗೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಹಾಸ್ಪಿಟಲ್ಗೆ ಸೇರಿಸ್ಕೇಸಿಂದ ಅದ್ರದ್ದು ಸಾಕ್ಷಿ ಎಲ್ಲ ಹಾಕಿ ಅಲ್ಲಿ ಸಿಕ್ಕರು 3 ಜನ ಅವ್ರು ಟಿಲ್ ಟುಡೇ ಜೈಲ್ನಾಗ ಅದಾರ ಏನು ಇಂಥವಕ್ಕೆಲ್ಲ ಇವ್ರು ಬರೋದಿಲ್ಲ ಇವ್ರಿಗೇನು ಅದು ಅವ್ರು ಹಿಂದೂಗಳಲ್ಲಿ ಕಾಣಿಸ್ತದೆ ಬಹುಶಃ ಮೊನ್ನೆ ಒಬ್ಬ ದೀಪಾವಳಿ ಒಳಗೆ ಒಬ್ಬ ನಾರಾಯಣ್ ಸಿಂಗ್ ಹಜೇರಿ ಅಂತಂದು ಕಮಾನ್ ಖಾನ್ ಬಜಾರ್ನಾಗ ಅವನಿಗೆ ಒಂದು ತಿರುವಾಡ್ ಹೊಡೆದ್ರು ಅವಾಗ ಜೈಲ್ನಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿಸಿ ನಾವು ಹಾಕ್ಸಿವಿ ಅವಾಗ ಎಲ್ಲಿದ್ರಪ್ಪ ಗೌಡ್ರು ಊರಲ್ಲಿ ಎಲ್ಲರೂ ಬೇರೆ ಊರಾಗ ಆಯ್ತಂದ್ರೆ ಆ ತಮ್ಮ TRP ಹೆಚ್ಚು ಮಾಡಿಸ್ಕೊಳ್ಳೋ ಸಲಾಗ ನಾ ಅಲ್ಲಿ ಹೋಗಿರೋ 1 ಲಕ್ಷ ಕೊಟ್ಟೆ ಲವ್ ಜಿಹಾದ್ ಯಾರೇ ಇವ್ರಿಗೆ ಮುಸಲ್ಮಾನರು ಹುಡುಗಿಯರು ತೊಗೊಂಬಂದ್ರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ದ ಆಯಿತು ಒಬ್ಬ ಹುಡುಗ ನಮ್ಗೆ ತೊಗೊಂಬಂದ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ ಪುಣ್ಯಾತ್ಮ 5 ಲಕ್ಷ ರೂಪಾಯಿ ಕೊಡಿಸ್ಬೇಕಲ್ಲ ಮತ್ತು ಈಗ ಮುಸ್ಲಿಂ ಹುಡುಗಿಗೆ ತೊಗೊಂಬಂದು ಲಗ್ನ ಆಗಿದ್ದಾವ ಕೊಡದ್ಲ ಬರೀ ಮಾತಾಡೋದು ಕರಳದ ಅವಕ್ಕೆಲ್ಲ ಅವು ಅಷ್ಟ ಇದು ನಾ ಹೇಳಿದ್ರೆ ಏನಾರೇ ತಪ್ಪಿತ್ತಪ್ಪ ಅಂತಂದ್ರೆ ಸಿದ್ದೇಶ್ವರ ಗುಡಿಗೆ ನಡ್ರಿ ಆ ಪುರದೇವ್ರು ಸಿದ್ದರಾಮಯ್ಯದೇಶ್ವರ ನೋಡ್ಕೊಳಕ್ಕೆ ನಮಗೆ ನಾವು ತಲೆ ಮೇಲೆ ನೀರು ತೋರಿಸ್ಕೊಂಡು ಮುಟ್ಟುಮ್ ನಾ ಮಾಡಿಲ್ಲ ಅವ್ನು ಇಷ್ಟೆಲ್ಲ ಮಾಡಿದ್ದು ಇನ್ನೊಂದು ನಿಮಗೆ ವಿಷಯ ಗೊತ್ತಿರಲಿ ಅಲ್ಲಿ ಗೋಶಾಲೆ ಅಂತಂದು ಮಾಡ್ತಾನೆ ಅದ್ರ ಹೆಸರಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾನೆ ಗೋಶಾಲೆಗೆ ದುಡ್ಡು ಬೇಕಂತಂದು ಟ್ರಾನ್ಸ್ಫರ್ ದುಡ್ಡೆಲ್ಲ ಅದ್ರ ಹೆಸರಲ್ಲೇ ತೊಗೊಂಡಿದ್ದ ಈಗ ಮೊನ್ನೆ ನಾ ಗೌಡನ ಜೋಡಿ ಚಲೋ ಐತೆ ನಂದು ಅವಾಗ 2018ರಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆಫೀಸ್ ಹೊರಗೆ ನಿಂತಿದ್ದೀವಿ ನಾವು ಎಲ್ಲರೂ ಬೆಟ್ಟ ಎಲ್ಲ ಹತ್ತಿದ್ರು ಒಳಗೆ ಬೇಪಾರಿ ಹತ್ತು ಒಂದು 2 ಹುಡುಗರು ಬಂದಿದ್ರು ಅವ್ರು ನನ್ನ ಮ್ಯಾಗ ಹಿಂದಕ್ಕೆ ಅವ್ರದ್ದು ಆಕಳ ಅವ್ರಿಗೆ ಹೊಡೆದು ಕಸ್ಕೊಂಡು ಕಿಸಿಂದ ಗೋಶಾಲೆಗೆ ಬಿಟ್ಟಿದ್ದಾನೆ ಅದು ರೈತರಿಗೆ ಹಂಚಿದ್ದೆ ನನ್ನ ಮ್ಯಾಗ ಕೇಸ್ ಹಾಕಿದ್ರು ಅವ್ರು ಗೊತ್ತಾಡಿದೆ ಇಲ್ಲಾಕೆ ಬಂದಿರೋ ತಂದೇನ ಎಲ್ಲ ಗೌಡ್ರಿಗೆ ಬೆಟ್ಟ ಆಗೋದು ನಿಮ್ಗೆ ಗೌಡ್ರ ಮೊದಲೇ ಮುಸಲ್ರು ಅಂದ್ರೆ ಯಾಕೆ ಬರ್ದಿಲ್ಲ ಯಾಕೆ ಬರ್ತೀರ ಅಂತ ಕೇಳ್ದೆ ನಾನು ಇಲ್ರಿ ನಮ್ಗೆ ಒಂದು KIDB ಒಳಗೆ ಶಾಲ್ಟ್ರಿಂಗ್ ಹೌಸ್ ಅದ ಅದಕ್ಕೆ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗ್ಯದ ಅದು ಗೌಡ್ರ ಜೋಡಿ ಪರ್ಸೆಂಟೇಜ್ ಮಾತಾಡಕ್ಕೆ ಬಂದಿವಿ ಅಂತ ಹೇಳ್ದವ ನನ್ನ ಮೆಟ್ಟ ತೊಗೊಂಡು ನನಗೆ ಹೊಡ್ಕೊಂಡಂಗೆ ಆಯ್ತು ಏನಪ್ಪ ಇದು ಅಂತಂದು ನಾವು ಇವಾಗ ಗೋ ರಕ್ಷಕದನ್ನಂತ ಗೋ ಕತ್ತರಿಸೋದಂದ್ರೆ ಆ ಮಷಿನ್ದಾಗ ಇಟ್ಟು ಅಂದ್ರೆ ತೊಗಲು ಬೇರೆ ಖಂಡ ಬೇರೆ ಎಲುಬು ಬೇರೆ ಆಗತ್ತವತ್ತ ಮಷಿನ್ ಐತತ್ತ ಅದು ಐತಿ ಆಲ್ರೆಡಿ ಮಾಡಿದ್ರದು ಅದಕ್ಕೆ ಇವ್ ರೊಕ್ಕ ತಿಂದಿಲ್ಲ ತಂದು ಮುಟ್ಟಲಾಕ ನಾನು ಮುಟ್ತೀನಿ ಇದು ಅವ ಹೇಳ್ದ ಆಮೇಲೆ ನಾವು ಹೇಳಿದ ಬಳಕ ಇವ್ನಿಗೆ ಕರೆದ ಕೇಶನ್ 15ರಿಂದ 20 ನಿಮಿಷ ಹೊರಗೆಲ್ಲ ಹಿಂದೂಗಳು ಕಾಯಕತ್ತಾರ ಇವ್ರ ಜೋಡಿ ಒಂದು 15-20 ಮಿನಿಟ್ ಡಿಸ್ಕಷನ್ ಮಾಡ್ದಾವ ಇದು ಪರ್ಸೆಂಟೇಜ್ ಸಲುವಾಗಿ ಆಮೇಲೆ ಕೆಲವೊಂದು ದಿವ್ಸ ಬಿಟ್ಟು ಗೊತ್ತಾಯ್ತು ಮೊನ್ನೆ ಅದು ಫ್ಯಾಕ್ಟ್ರಿ ಹಾಕಿದ್ರು ಅಲ್ಲಿ ಏರಿಯಾದವ್ರು ಒಟ್ಟರು ತಕರಾರು ಮಾಡ್ಕಿಸಿಂದು ವಾಸ ಬರಾಕತ್ತಾನ ಇವತ್ತಿಗೂ ಕಸಾಯಿಖಾನೆ ಅನಧಿಕೃತ ಕಸಾಯಿಖಾನೆ ಇವನು ಸಿಟಿ ಲಿಮಿಟ್ಸ್ನಾಗ ನಡೀತಾವೆ ನಾ ಹೋಗಿ ಅದಕ್ಕೆ ವಿರೋಧ ಮಾಡೀನಿ ಆದರೆ ಇವನು ಕುಮ್ಮಕದಿಂದ ನಡೆಯಕತ್ತಾವ ಅನ್ನೋದು ನಾ ಸತ್ಯವಾಗಿ ಹೇಳ್ತೀನಿ ಶಾಂತಿನಗರ ಚಾಲುಕ್ಯನಗರದಾಗ 2 ಕಸಾಯಿಖಾನೆಗಳು ನಡೀತಾವೆ ಆ ಪಾಪ ಅಲ್ಲಿ ಇದ್ದಂಥ ಜನರದ ಪರಿಸ್ಥಿತಿ ನರಕ ಆಗ್ಯದ ಅಲ್ಲಿ ಗಟ್ರನ್ಯಾಗ ರಗತ್ ಹರಿತದ ರೀ ಎಷ್ಟೋ ಜನ ಅದಕ್ಕೆ ಚರ್ಮ ರೋಗ ಬಂದದ ಏನೇನೋ ಆಗ್ಯದ ಇದ್ರನ್ನ ನಾ ಕಮಿಷನರ್ ಗಮನಕ್ಕೂ ತಂದೀನಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದೀನಿ SP ಸಾಹೇಬ್ರಿಗೂ ಮಾತಾಡೀನಿ ಈಗ ಈ ಮಹಿಳೆ ಕುರಿತಾಗಿ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಅದು ಎಷ್ಟರ ಮಟ್ಟಿಗೆ ಹೋಗಲಿ ಯಾರೇ ಪ್ರಭಾವಿಗಳು ಬರಲಿ ನಾ ಬಿಡೋದಿಲ್ಲ ಅವ್ರು ಹೇಳಿದ್ರಲ್ಲ ಅವ್ರು ಯಾರ ಮಕಾನ್ದಾರ ಹತ್ರ ದುಡ್ಡು ತೊಗೊಂಡಿದ್ರು ಇವರು ಆ ದುಡ್ಡು ತೊಗೊಂಡಾಗ ಒಬ್ಬ 17 ಗುಂಟ ಮಕಾನ್ದಾರ ಹೆಸರಲ್ಲೇ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅವ್ನಿಗೆ ಇನ್ನೊಂದು ಮಾಡಿಕೊಡೋದು ಈ ಸಾರು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರ್ ಭಯ ಬಂದ ಕೇಸಿಂದ ನಾನು ಬಲ್ಲಿ ಬಂದ್ಲು ನಿಮ್ಮ ಹೆಸರು ಕೊಡ್ರಿ ನಾನು ನಿಮ್ಮ ಹೆಸರು ಯೂಸ್ ಮಾಡ್ಕೋತೀನಿ ಅಂತಂದು ನಾನು ಈಗ ಮುಸ್ಲಿಂ ಜೋಡಿ ನನ್ನ ಹೆಸರು ಅಂದ್ರೆ ಮೊದಲೇ ಮಂದಿ ಜಾತ್ರೆ ಮಾಡ್ತಾರವ ಬೇಡ ನಾ ಶಿವಾನಂದ ಹೆಸರು ಕೊಡ್ತೀನಿ ಈಗ ಶಿವಾನಂದ ಹೆಸರು ಹಾಕತ್ತ ನಾನೇ ಹಾಕಿಟ್ಟಿದ್ದು ಶಿವಾನಂದ ಭುಯಾರವ್ರ ಹೆಸರು ನಾ ಕೊಟ್ಟೆ ಇವ್ರ ಹೆಸರಲ್ಲೇ ನೀವು ನೊಂದು ಮಾಡು ನೊಂದು ಮಾಡೋಣ ಆ ಪ್ರಕಾರ ನಾವು ಮುಂದೆ ನಾವು ಬಡ್ದಾಡ್ತೀನಿ ನಿಮ್ಮ ಜಾಗ ಕೊಡಿಸೋದು ಅಂತ ಹೇಳಿದೆ ಒಟ್ಟಿನಲ್ಲಿ ಒಂದು ಹಿಂದೂ ಮಹಿಳೆಯ ಒಂದು ರಕ್ಷಣೆಗೆ ನೀವು ನಿಂತಿದ್ದೀರಿ
ಅದು ನಾವು ನಿಂತೀವಿ ಆದ್ರೆ ಇದು ಇವ್ರು ಅದು ಬಟಭದ್ರ ಹಿತಾಸಕ್ತಿಗಳು ದುಡ್ಡು ಹೊಡೆಯೋಗೋಸ್ಕರನೋ ಆಸ್ತಿ ಅದು ಹೊಡೆಯೋಗೋಸ್ಕರ ನಿಂತಿರೋಕ್ಕೋಸ್ಕರ ಈ ರಾಜಕೀಯ ಎಬ್ಸ್ತಾವ್ರೆ. ಸರ್ ಹೇಳಿ 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 ಹೇಳಿ. ಈಗ ಇದು ಮುನ್ಸಿಪಾಲ್ಟಿ ಜಾಗ ಆಯಿತು BDO ಜಾಗ ಆಯಿತು ಏನೈತೆ ಅನ್ನೋದು ಡಾಕ್ಯುಮೆಂಟ್ಸ್ ಇದ್ದೇ ಇರ್ತಾವ. ಈ ಹೆಣ್ಮಗಳು ಸುಳ್ಳಿದ್ಲ ಅಂದ್ರೆ ಈ ಹೆಣ್ಮಗಳು ಕೊಟ್ಟು ಪತ್ರ ಮಾಡಿ ಕೊಟ್ಟು ಮಂದಿಗೆ ಯಾರಿಗಾರೆ ಹಾಕಿ ಕೊಟ್ಟಿದ್ಲಪ್ಪ ಅಂತಂದ್ರೆ ಕುಲಂಕುಷ ಪರಿಶೀಲನೆ ಮಾಡೋತನ ನೀವು ಸುಮ್ಮ ಕುಂದ್ರಲಾರ್ದೆ ಅಲ್ಲಿ ಕಟ್ಟಿ ಕಟ್ಟೋದು ಶೆಡ್ ಹಾಕೋದು ರಾತ್ರಿ ಮಾಡೋದು ಏನಾಕತ್ತದ? ಹಾಂ, ನೀವು DC ಅವ್ರಿಗೆ ಮನವಿ ಕೊಡೋನು, ಸರ್ವೇದವ್ರು ಬರಲಿ, ತಹಶೀಲ್ದಾರ್ ಸಾಹೇಬ್ರು ಬರಲಿ, ಈ ಜಾಗ ಇವ್ರದ್ದು ಅಲ್ಲ ಅಂದ್ರೆ ಆಕೆ ಬಿಟ್ಟೇ ಬಿಡ್ತಾವಲ್ಲ. ಅದು ಸರ್ಕಾರಿ ಜಾಗ ಇತ್ತಂದ್ರೆ ಸರ್ಕಾರದವ್ರು ಬಂದು ಅದನ್ನು ಕಬ್ಜಾ ಮಾಡ್ಕೋತಾರಲ್ಲ. ನೀ ಯಾರು ಮನುಷ್ಯ, ನೀವು ಯಾಕೆ ಬಂದು ಅವ್ರಿಗೆ ಹರಾಸ್ಮೆಂಟ್ ಕೊಡೋದು? ಸಂಬಂಧನೇ ಇಲ್ಲ ಇದಕ್ಕೆ. ಅಲ್ಲಿ ಏನು ಬರ್ತಾರಲ್ರಿ ಸಂಬಂಧ ಇಲ್ದ ವ್ಯಕ್ತಿಗಳೇ ಬರ್ತಾ ಇದ್ದಾರೆ. ಸಂಬಂಧ ಇದ್ದವ್ರು ಯಾರು ಇಲ್ಲ. ಆಯ್ತು, ಇವಾಗ ರಾಜೇಶ್ ದೇವಗಿರಿ ಅವರೇ 2018ರಲ್ಲಿ ಅಧ್ಯಕ್ಷರಿದ್ರು, ಉಪಾಧ್ಯಕ್ಷರಿದ್ರು ಹೌದಿಲ್ಲ? ಆಯ್ತು, ನಾನು ಕಟ್ಟೀನಿ ಅಕ್ರಮವಾಗಿ ಅಂದ್ರೆ ಅದಾಯ್ತು, ನೀವು ಮಾಡ್ಬೋದಾಗಿತ್ತಲ್ಲ. ನಾ ಹೋಗಿಂದ ನಾ ಬಡುತಿ, ನಾ ಊರೇ ಬಿಟ್ಟು ಹೋಗಿನಿ, ನೀವು ಅದೇ ಊರಲ್ಲಿ ಇದ್ದವರು, ಅಧಿಕಾರ ನಿಮ್ಮ ಕೈಯಾಗ, ನಾವು ಅಂಗುಟಿ ಚಾಪ, ನೀವ್ ಯಾಕೆ ಮಾಡ್ಲಿಲ್ಲ? ಈ ರಾತ್ರಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡ್ರಿ ಅಂದ್ರೆ ಹಿರಿಯರಿಗೆ ರಾತ್ರಿ ಕಟ್ಟತ್ತ. ನಾವು ಬಂದ್ರೆ ಹುಯ್ಯಾಗೆ ಬಂದು ಆ ಜಾಗ ಏನು ಮಾಡ್ಬೇಡ್ರಿ, ನೀವ್ ಹೆಂಗ್ ಮಾಡಿದ್ರಿ ರಾತ್ರಿ? ಹಗ್ಲತ್ ಮಾಡ್ಬೇಕಾಗಿತ್ತು. ಇವಾಗ ಇದು ನಿಮ್ಗೆ ಅರ್ಥ ಆಗುತ್ತಲ್ಲ ಸರ್, ನಾ ಹೇಳೋದಕ್ಕಿಂತ ಒಟ್ನಲ್ಲಿ ನನಗೆ ನ್ಯಾಯ ಸಿಗ್ಬೇಕು, ಒಟ್ನಲ್ಲಿ ನನಗೆ ಸಿಗ್ಬೇಕು. ನಾನು ನನ್ನ ಸಹಾಯ ಕೇಳ್ಕೊಂಡು ನಾ ಒಂದಾಲವ್ರ ಹತ್ರ ಬಂದಿನಿ. ಒಂದಾಲವ್ರು ನನ್ನನ್ನು ಕರ್ದಿಲ್ಲ, ನಾ ಒಂದಾಲವ್ರ ಹತ್ರ ಬಂದಿದ್ದೀನಿ. ಹೌದಮ್ಮ, ಹೌದು ಹೇಳಿದಿರಿ. ನಾನು ಕೇಳ್ತಾ ಇದ್ದೀನಿ, ಈಗ ನೀವು ಇದನ್ನ ಯಾರಿಗೆ ಮನವಿ ಮಾಡ್ಕೋತೀರಿ? ಜಿಲ್ಲಾಧಿಕಾರಿಗೆ ಮತ್ತು SP ಅವರಿಗೆ ಏನು ಮನವಿ ಮಾಡ್ಕೋತೀರಿ? ನಾ SB, DC, ಕಮಿಷನರ್, ತಲಾಟಿ, ತಹಸೀಲ್ದಾರ್, ADLRಗೆ, ಪ್ರತಿಯೊಂದು ಅಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ದಯಮಾಡಿ ಕೇಳ್ಕೊತೀನಿ, ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಭೂ ಕಬಳಿಕೆ ಇದು ವ್ಯವಹಾರ ಅಂದಿದ್ದು ಸುಳ್ಳು. ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇದು ಪಿತ್ರಾರ್ಜಿತ ಆಸ್ತಿ. ಏನಾದರೂ ಸುಳ್ಳು ಹಂಗ ಹಿಂಗೆ ಇದ್ರೆ ವಾಗುಬಾಯಿ ಗುಡಿ ಅವರು ಹೋಗ್ಲಿ, ನಾನು ಹೋಗ್ತೀನಿ. ಯಾಕೆ ತಾಯಿ ನೋಡ್ಕೋತಾಳ. ಸತ್ಯವಂತ ದೇವ್ರಂತರೂ ಇದ್ದಾನೆ. ಮನುಷ್ಯರು ನಾವು ಬೇಕಾದ ಹುನ್ನಾರ ಮಾಡ್ಬೋದು, ಭಗವಂತ ಅಂತರೂ ಶಿಕ್ಷೆ ಕೊಟ್ಟೇ ಕೊಡ್ತಾನ. ಸರಿ ಅಮ್ಮ, ಇದಿಷ್ಟು ಈ ಕಹಾನಿಯನ್ನು ಸಂಪೂರ್ಣವಾಗಿ ನೋಡಿದ್ರಲ್ಲ. ಒಂದು ಬಡವರ ಆಸ್ತಿ ಯಾರೂ ಇಲ್ಲ ಅಂತಂದರೆ, ಈಗಾಗಲೇ ಮೊನ್ನೆ ಕಳೆದ ವಾರದ ಹಿಂದಷ್ಟೇ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಭೂ ಮಾಫಿಯಾವನ್ನು ಹೆಡೆಮುರಿ ಕಟ್ಟಿರ್ತಕ್ಕಂಥ ಉದಾಹರಣೆ ಸಿಕ್ಕಿತ್ತು. ಆದರೆ ಇಂಥವ ವಿಚಾರದಲ್ಲಿ ಬಡವರಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಪಟಭದ್ರ ಹಿತಾಸಕ್ತಿಗಳು ಅದು ಯಾರೇ ಇರಲಿ, ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಅವರನ್ನು ಕೂಡ ಹೆಡೆಮುರಿ ಕಟ್ಟುವಂಥ ಒಂದು ವಿಚಾರ ಇಲ್ಲಿ ಹೊರಹೊಮ್ಮಿದೆ. ಮತ್ತು ಈ ಮಹಿಳೆಗೆ ನ್ಯಾಯ ಸಿಗಬೇಕಾಗಿದೆ. ಆ ನಿಟ್ಟಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕೂಡ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಆಸ್ತಿ ಕಬಳಿಸ್ಕೊಂಡಿಲ್ಲ ಅನ್ನೋದ್ರ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ದಾಖಲಾತಿಗಳು ನಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ಕೂಡ ಪರಿಶೀಲನೆ ಮಾಡಿತು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರಿಗೆ ನ್ಯಾಯ ಸಿಗೋದರಲ್ಲಿ ಮತ್ತು ಇವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಆಸ್ತಿ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.